ಸ್ನೇಹಿತರೆ, UI ಮೂವಿ ಎಕ್ಸ್ಪ್ಲನೇಷನ್ ಮಾಡಿ ಎಂದು ನೀವುಗಳು ಕೆಲವು ದಿನಗಳಿಂದ ಕೇಳುತ್ತಿದ್ದೀರಿ. ಕಳೆದ ಡಿಸೆಂಬರ್ನಲ್ಲಿ ಬಿಡುಗಡೆಯಾದ UI ಎಲ್ಲರ ತಲೆಕೆಡಿಸಿತ್ತು. ಅದರಲ್ಲೇನೋ ಇದೆ ಎಂದು ಎಲ್ಲರಿಗೂ ಗೊತ್ತಾಗುತ್ತಿತ್ತು, ಆದರೆ ಅದೇನೆಂದು ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ಈ ಸಿನಿಮಾದ ಮೂಲಕ ಉಪೇಂದ್ರರವರು ಏನನ್ನೋ ಹೇಳ ಹೊರಟಿದ್ದಾರೆ ಎಂದು ಎಲ್ಲರಿಗೂ ಗೊತ್ತಾಗುತ್ತಿತ್ತು, ಆದರೆ ಅದೇನು ಎನ್ನುವುದು ಯಾರಿಗೂ ಗೊತ್ತಾಗುತ್ತಿರಲಿಲ್ಲ. ಅದಕ್ಕೆಂದೇ ವಿಸ್ಮಯ ಕನ್ನಡ ಚಾನೆಲ್ ನಿಮಗಾಗಿ UI ಮೂವಿಯನ್ನು ಡಿಕೋಡ್ ಮಾಡಿ ನಿಮ್ಮೆದುರು ತಂದಿದೆ. ಸ್ನೇಹಿತರೆ, ಈ ಸಿನಿಮಾ ಶುರುವಾಗುವುದೇ ಬುದ್ಧಿವಂತರೆಲ್ಲ ಎದ್ದೋಗಿ ದಡ್ಡರೆಲ್ಲ ಈ ಸಿನಿಮಾ ನೋಡಿ ಎಂಬ ಕ್ಯಾಪ್ಷನ್ನಿಂದ. ಆನಂತರ ಬುದ್ಧಿವಂತರೆಲ್ಲ ದಡ್ಡರಂತೆ ವರ್ತಿಸುತ್ತಾರೆ ಮತ್ತು ದಡ್ಡರು ತಮ್ಮನ್ನು ತಾವೇ ಬುದ್ಧಿವಂತರೆಂದು ತಿಳಿದುಕೊಂಡಿರುತ್ತಾರೆ ಎಂಬ ಬರಹಗಳು ಪರದೆಯ ಮೇಲೆ ಮೂಡುತ್ತವೆ. ಆ್ಯಕ್ಚುಲ್ ಆಗಿ ಇಲ್ಲೊಂದು ಸಿನಿಮಾ ರಿಲೀಸ್ ಆಗಿರುತ್ತದೆ. ಆ ಸಿನಿಮಾದ ಹೆಸರೇ UI. ಈ ಸಿನಿಮಾ ಎಲ್ಲ ಕಡೆ ಕೋಲಾಹಲ ಎಬ್ಬಿಸಲು ಶುರು ಮಾಡುತ್ತದೆ. ಯಾಕೆಂದರೆ ಇದರಲ್ಲಿನ ಕಂಟೆಂಟ್ ನೋಡಿಯೇ ಜನ ಹುಚ್ಚರಂತೆ ಥಿಯೇಟರ್ ಕಡೆ ನುಗ್ಗಲಾರಂಭಿಸುತ್ತಾರೆ. ಈ ಸಿನಿಮಾದಲ್ಲಿ ಬರುವ ಫೋಕಸ್ ಮಾಡಿ ನೋಡಿದಾಗ ಎಲ್ಲವೂ ತಿಳಿಯುತ್ತದೆ ಎಂಬ ಸಂದೇಶವೇ ಚಿತ್ರ ನೋಡಿದವರ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸುತ್ತದೆ. ಕೆಲವರು ಡೈವೋರ್ಸ್ ಮಾಡಿಕೊಂಡರೆ, ಕೆಲವರು ರೌಡಿಸಂ ಗುಂಗಿನಿಂದ ಹೊರಬರುತ್ತಾರೆ, ಕೆಲವರು ಮೊಬೈಲ್ ಹುಚ್ಚಿನಿಂದ ಹೊರಬರುತ್ತಾರೆ. ಒಟ್ಟಾರೆಯಾಗಿ ನೋಡಿದವರೆಲ್ಲರನ್ನೂ ಸಂಪೂರ್ಣ ಬದಲಿಸಿಬಿಡುವ ಯೋಚನೆಗೆ ಹಚ್ಚುವ ಚಿತ್ರವಾಗಿ UI ಹೊರಹೊಮ್ಮುತ್ತದೆ. ಇದು ಬಾಯಿಂದ ಬಾಯಿಗೆ ಪ್ರಚಾರವಾಗಿ ಎಲ್ಲ ಕಡೆಯೂ ಜನರ ಬಾಯಲ್ಲೂ ಇದೇ ಮಾತು. ಜನರೆಲ್ಲ ಥಿಯೇಟರ್ ಕಡೆಗೆ ನುಗ್ಗಲಾರಂಭಿಸುತ್ತಾರೆ. ಟಿಕೆಟ್ ಸಿಗದೆ ಗಲಾಟೆಗಳಾಗುತ್ತವೆ. ಇನ್ನೊಂದು ಕಡೆ ಈ ಸಿನಿಮಾದ ಸಂದೇಶ ನೋಡಿ ಇದನ್ನು ಬ್ಯಾನ್ ಮಾಡಬೇಕೆಂದು ಪ್ರತಿಭಟನೆಗಳು ನಡೆಯುತ್ತವೆ. ಜನ ಥಿಯೇಟರ್ಗಳ ಕಡೆಗೆ ಯಾವ ರೀತಿಯಲ್ಲಿ ನುಗ್ಗಲಾರಂಭಿಸಿದ್ದರೆಂದರೆ, ಮಂತ್ರಿಗಳಿಗೆ ಜೈಕಾರ ಹಾಕಲು ಜನರೇ ಸಿಗದಾಗುತ್ತದೆ. ಅದೇ ಮಂತ್ರಿ ಸೆನ್ಸಾರ್ ಬೋರ್ಡ್ನವರನ್ನು ಕರೆಸಿ, ಯಾಕ್ರಿ ಈ ಸಿನಿಮಾಗೆ ಪರ್ಮಿಷನ್ ಕೊಟ್ರಿ ಎಂದು ಕೇಳುತ್ತಾನೆ. ಅದಕ್ಕೆ ಆ ಅಧಿಕಾರಿ ಹೇಳುತ್ತಾನೆ, ನಾವೇ ಈ ಸಿನಿಮಾವನ್ನು ಅರ್ಥ ಮಾಡಿಕೊಳ್ಳಲು 22 ಬಾರಿ ನೋಡಿದ್ದೇವೆ ಸರ್. ಕೊನೆಗೆ ಈ ಸಿನಿಮಾಗೆ U ಅಥವಾ A ಅಥವಾ U ಬಾರಿಯೇ ಯಾವುದೇ ಸರ್ಟಿಫಿಕೇಟ್ ಕೊಡಲಾಗದೆ ಕೊನೆಗೆ UI ಸರ್ಟಿಫಿಕೇಟ್ ಎಂಬ ಹೊಸ ಸರ್ಟಿಫಿಕೇಟನ್ನೇ ಸೃಷ್ಟಿಸಿ ಕೊಡಲಾಯಿತು ಸಾರ್ ಎಂದಾತ ಹೇಳುತ್ತಾನೆ. ಆತನ ಪ್ರಕಾರ UI ಎಂದರೆ ಯೂನಿವರ್ಸಲ್ ಇಂಟೆಲಿಜೆಂಟ್, ಅಂದರೆ ಸುಲಭದಲ್ಲಿ ಅರ್ಥವಾಗುವುದಿಲ್ಲ ಎಂದರ್ಥ. ಸ್ನೇಹಿತರೆ, ಈ ಸಿನಿಮಾ ಮನುಕುಲದ ಇತಿಹಾಸದ ಕತೆ ಹೇಗಾಯಿತು ಎಂದು ನೋಡಬೇಕಾದರೆ ಮುಂದಿನ ಪೂರ್ತಿ ವಿವರಣೆ ನೀವು ಕೇಳಬೇಕಾಗುತ್ತದೆ. ಮುಂದಿನ ದೃಶ್ಯ ತೆರೆದುಕೊಳ್ಳುವುದು ಒಂದು ಪತ್ರಿಕಾ ಕಚೇರಿಯಲ್ಲಿ. ಅಲ್ಲಿನ ರೈಟರ್ ಒಬ್ಬಳು ಭಾರತದ ಖ್ಯಾತ ಫಿಲ್ಮ್ ಕ್ರಿಟಿಕ್ ಆದ ಕಿರಣ್ ಆದರ್ಶ್ಗೆ ಫೋನ್ ಮಾಡಿ UI ಸಿನಿಮಾ ಅರ್ಥಾತ್ ನಾಮ ಸಿನಿಮಾದ ರಿವ್ಯೂ ಯಾಕೆ ಬಂದಿಲ್ಲ ಎಂದು ಕೇಳುತ್ತಾಳೆ. ಅದಕ್ಕೆ ಕಿರಣ್ ಆದರ್ಶ್, ನನಗೆ ಈ ಸಿನಿಮಾ 4 ಬಾರಿ ನೋಡಿದರೂ ರಿವ್ಯೂ ಬರೆಯಲಾಗುತ್ತಿಲ್ಲ ಎನ್ನುತ್ತಾನೆ. ನಾನು ಈ ಸಿನಿಮಾದ ಕುರಿತು ರಿಸರ್ಚ್ ಮಾಡುತ್ತಿದ್ದೇನೆ ಎನ್ನುತ್ತಾನೆ. ಸಿನಿಮಾ ರಿಲೀಸ್ ಆಗಿ ಆಗಲೇ 1 ವಾರವಾದರೂ ಕಿರಣ್ ಆದರ್ಶ್ನ ತಲೆಯನ್ನು ತಿಂದ ಸಿನಿಮಾವಾಗಿತ್ತು UI. ಕಿರಣ್ ಆದರ್ಶ್ ಡೈರೆಕ್ಟರ್ ಉಪೇಂದ್ರರನ್ನೇ ಹುಡುಕಿಕೊಂಡು ಹೊರಡುತ್ತಾನೆ. ಯಾವುದೋ ಒಂದು ಹಿಲ್ ಏರಿಯಾದಲ್ಲಿರುವ ಬಂಗಲೆಯವರೆಗೆ ತಲುಪಿದ ಕಿರಣ್ ಆದರ್ಶ್ಗೆ ಅಲ್ಲಿ ಉಪೇಂದ್ರ ಸಿನಿಮಾದ ಸ್ಕ್ರಿಪ್ಟ್ ಬರೆಯಲು ಬಂದಿದ್ದರು ಎಂಬುದು ತಿಳಿಯುತ್ತದೆ. ಅಲ್ಲಿದ್ದ ಕೇರ್ ಟೇಕರ್ ಮಹಿಳೆ, ಇದು ಉಪೇಂದ್ರ ಅವರ ಸ್ನೇಹಿತನ ಬಂಗಲೆ, ಇಲ್ಲಿ 1 ವರ್ಷದ ಹಿಂದೆ ಉಪೇಂದ್ರ ಅವರು ಸಿನಿಮಾ ಮಾಡಲು ಸ್ಕ್ರಿಪ್ಟ್ ಬರೆಯುತ್ತಿದ್ದರು ಎಂದು ಹೇಳುತ್ತಾಳೆ. ಆದರೆ ಆಕೆ ಮುಂದೆ ಹೇಳಿದ ವಿಚಾರವನ್ನು ಕೇಳಿ ಕಿರಣ್ ಆದರ್ಶ್ಗೂ ಶಾಕ್ ಆಗುತ್ತದೆ. ಉಪೇಂದ್ರ ಇಡೀ ಕತೆ ಬರೆದು ಮುಗಿಸಿದ ನಂತರ ಅದನ್ನು ಬೆಂಕಿಗೆ ಹಾಕಿ ಅಲ್ಲಿಂದ ಹೊರಟು ಹೋದರು ಎಂದಾಕೆ ಹೇಳುತ್ತಾಳೆ. ಆದರೆ ಸುಡಲಾರಂಭಿಸಿದ್ದ ಸ್ಕ್ರಿಪ್ಟನ್ನು ನಾನು ಎತ್ತಿಟ್ಟಿದ್ದೇನೆ, ಮುಂದೆ ಅವರು ವಾಪಸ್ಸು ಬಂದರೆ ಕೊಡಬೇಕೆಂದಿದ್ದೇನೆ ಎಂದಾಕೆ ಹೇಳುತ್ತಾಳೆ. ಈ ಸ್ಕ್ರಿಪ್ಟನ್ನು ನನಗೆ ಕೊಡಿ ಎಂದು ಕಿರಣ್ ಆದರ್ಶ್ ಕೇಳಿ ಪಡೆದುಕೊಳ್ಳುತ್ತಾನೆ. ಓದಿ ವಾಪಸ್ಸು ಕೊಡುತ್ತೇನೆ ಎನ್ನುವ ಭರವಸೆಯೊಂದಿಗೆ ಆತ ಆ ಸ್ಕ್ರಿಪ್ಟನ್ನು ಪಡೆದುಕೊಳ್ಳುತ್ತಾನೆ. ಕಿರಣ್ ಆದರ್ಶ್ ಆ ಸ್ಕ್ರಿಪ್ಟನ್ನು ಕೈಗೆತ್ತಿಕೊಂಡು ಓದಲಾರಂಭಿಸುತ್ತಾನೆ. ಆಗ ಶುರುವಾಗುವುದೇ UI ಸಿನಿಮಾದ ನಿಜವಾದ ಕತೆ. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ ಬೈ ಉಪೇಂದ್ರ ಎಂಬ ಹಾಳೆಯನ್ನು ಕೈಗೆತ್ತಿಕೊಂಡ ನಂತರವೇ ಕತೆ ಪ್ರಾರಂಭವಾಗುತ್ತದೆ. ಈ ಕತೆ ಪ್ರಾರಂಭವಾಗುವುದು ಒಂದಾನೊಂದು ಕಾಲದಲ್ಲಿ, ಅಂದರೆ ಭೂಮಿಯಲ್ಲಿ ಆಡಮ್ ಮತ್ತು ಈವ್ ಹುಟ್ಟಿದ ಗಳಿಗೆಯಲ್ಲಿ. ಅವರಿಬ್ಬರೂ ಸೃಷ್ಟಿಯಾಗಿ ಭೂಮಿಯಲ್ಲಿ ಕಾಣಿಸಿಕೊಂಡ ನಂತರ ಅಶರೀರವಾಣಿಯೊಂದು ಕೇಳಿಸುತ್ತದೆ. ಈ ಭೂಮಿ
ನಿಮಗೆ ಸೇರಿದ್ದು, ಇಲ್ಲಿ ಎಲ್ಲವನ್ನು ಆನಂದಿಸಿ, ಆದರೆ ಈ ಆ್ಯಪಲ್ ಒಂದನ್ನು ಮಾತ್ರ ಖಂಡಿತ ತಿನ್ನಬೇಡಿ ಎಂಬ ಎಚ್ಚರಿಕೆ ನೀಡಿ ಆ ವಾಣಿ ಮರೆಯಾಗುತ್ತದೆ. ಆದರೆ ದಿನ ಕಳೆದಂತೆ ಈವ್ಗೆ ಆ ಆ್ಯಪಲ್ ಮೇಲೆಯೇ ಕಣ್ಣಿರುತ್ತದೆ. ಒಂದು ದಿನ ಆಕೆ ಅದನ್ನು ಕಚ್ಚಿ ತಿಂದೇ ಬಿಡುತ್ತಾಳೆ. ಕಚ್ಚುವ ಮೊದಲು ಇದ್ದ ಮುಗ್ಧ ಮನಸ್ಸಿನ ಸರಳ ಸುಂದರ ಪ್ರಪಂಚ ಈಗ ಬೇರೆಯೇ ರೀತಿಯಲ್ಲಿ ಬದಲಾಗುತ್ತದೆ. ಅಂದರೆ ಅವತ್ತೇ ಮನುಷ್ಯನ ಯೋಚಿಸುವ ಶಕ್ತಿ ಸ್ಫೋಟವಾಗಿತ್ತು. ಆ ಯೋಚಿಸುವ ಶಕ್ತಿಯಿಂದ ನಾಗಾಲೋಟಕ್ಕೆ ಬಿದ್ದ ಮಾನವ ಭೂಮಿಯನ್ನು ತನಗೆ ಬೇಕಾದಂತೆ ಬದಲಿಸುತ್ತಾ ಸಾಗುತ್ತಾನೆ. ಅಂದರೆ ಇಲ್ಲಿ ನಾಗರಿಕತೆಗಳು ಬೆಳೆಯುತ್ತವೆ, ಕ್ರಮೇಣ ಆಧುನಿಕತೆ ಹುಟ್ಟುತ್ತದೆ. ಈ ಪ್ರಪಂಚದಲ್ಲಿ ಹಲವಾರು ಧರ್ಮಗಳು, ದೇವರುಗಳು, ಗುರುಗಳು ಹುಟ್ಟಿಕೊಳ್ಳುತ್ತಾರೆ. ಬೇರೆ ಬೇರೆ ಪ್ರಾಂತ್ಯಗಳು, ಬೇರೆ ಬೇರೆ ಜಾತಿ ಪಂಗಡಗಳು ಹುಟ್ಟಿಕೊಳ್ಳುತ್ತವೆ. ಬೇರೆ ಬೇರೆ ರೀತಿಯ ಆಚಾರ ವಿಚಾರಗಳು, ನೃತ್ಯ, ಸಂಗೀತ, ನಾಟಕ, ಆಚರಣೆಗಳು, ಸಂಸ್ಕೃತಿಗಳು ಹುಟ್ಟಿಕೊಳ್ಳುತ್ತವೆ. ಇವುಗಳಲ್ಲಿ ವ್ಯಾಪಾರ ಹುಟ್ಟಿಕೊಂಡಿತು. ಆ ವ್ಯಾಪಾರವೇ ದ್ರೋಹ ಚಿಂತನೆಯಾಗುತ್ತದೆ. ಈ ಚಿಂತನೆಯೇ ತೀಕ್ಷ್ಣ ಸ್ಪರ್ಧೆಗಳಾಗುತ್ತದೆ. ಆಗ ಭದ್ರತೆ, ರಕ್ಷಣೆಯ ಹೆಸರಿನಲ್ಲಿ ಹೊಸ ಹೊಸ ಆಧುನಿಕ ಆಯುಧಗಳ ಶೋಧವಾಗುತ್ತದೆ. ಈ ಆಯುಧಗಳೇ ನಾನೆಚ್ಚು, ನನ್ನದು ಹೆಚ್ಚು ಎಂಬ ಭಾವವನ್ನು ಬೃಹತ್ತಾಗಿ ಬೆಳೆಸುತ್ತದೆ. ಇದರಿಂದ ದ್ವೇಷ ಹುಟ್ಟುತ್ತದೆ. ಈ ದ್ವೇಷದಿಂದ ದೇಶ ವಿಭಜನೆ, ಯುದ್ಧ, ಹಿಂಸೆಗಳಿಂದ ಪಡೆಯಲು ಹೊರಟ ಆತ್ಮತೃಪ್ತಿ ಬೇರೆ ಬೇರೆ ಭಾಷೆ, ದೇಶಗಳನ್ನು ಹುಟ್ಟುಹಾಕುತ್ತದೆ. ಮೇಲು ಕೀಳು, ಬಡತನ, ಶ್ರೀಮಂತಿಕೆಯಿಂದ ವಿಭಜನೆಯಾದ ಮಾನವ ಜನಾಂಗ ಈ ಭೂಮಿ ಎಂಬ ಸ್ವರ್ಗದಲ್ಲಿದ್ದರೂ ಕೂಡ ನರಕಯಾತನೆ ಅನುಭವಿಸುತ್ತದೆ. ಇಲ್ಲಿ ಎಲ್ಲರನ್ನೂ ಹೊಡೆದು ಬದುಕುವ ಕಳ್ಳನೇ ಒಂದು ದಿನ ರಾಜನಾಗುತ್ತಾನೆ. ಆ ರಾಜನನ್ನೇ ಜನ ತಮ್ಮ ನಾಯಕನೆಂದು ಜೈಕಾರ ಹಾಕುತ್ತಾರೆ. ಸ್ನೇಹಿತರೆ, ವಾಮನ್ ರಾವ್ ಎಂಬ ರಾಜ ತನ್ನ ಪವರ್ ಬಳಸಿ ಜನರನ್ನು ತನ್ನ ಅಂಕೆಯಲ್ಲಿ ಇಟ್ಟುಕೊಳ್ಳುತ್ತಾನೆ. ತನ್ನ ಅರಮನೆಯಲ್ಲಿ ಇದ್ದುಕೊಂಡು ಜನರನ್ನು ಆಳುತ್ತಿರುತ್ತಾನೆ. ಈ ವಾಮನ್ ರಾವ್ ನಮ್ಮ ಭೂಮಿಯ ಇತಿಹಾಸದಲ್ಲಿ ಬಂದು ಹೋದ ರಾಜ ಮಹಾರಾಜರ ಆಡಳಿತದ ಸಂಕೇತ. ಆಗ ಭೂಮಿಯಾದ್ಯಂತ ರಾಜರ ಆಡಳಿತಗಳು ನಡೆಯುತ್ತಿದ್ದಾಗ ಅದರ ಮಧ್ಯೆ ಒಬ್ಬ ಗುರೂಜಿಯನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತದೆ. ಈತ ಮೊದಲು ಸಾಮಾನ್ಯ ಜ್ಯೋತಿಷಿಯಾಗಿದ್ದುಕೊಂಡಿದ್ದವನು ಕೊನೆಗೆ ದೊಡ್ಡ ಗುರೂಜಿಯಾಗುತ್ತಾನೆ. ಈ ಮಧ್ಯೆ ಸತ್ಯ ಎಂಬ ಹೊಸ ಕ್ಯಾರೆಕ್ಟರ್ ಒಂದನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತದೆ. ಉಪೇಂದ್ರ ಅವರು ನಿಭಾಯಿಸಿದ ಈ ಪಾತ್ರ ಜನರ ನೋವನ್ನು ತಾನು ನುಂಗಿ ಅವರ ಪರವಾಗಿ ಬಾಳುವ ಸಹೃದಯಿ ಎಂದು ತೋರಿಸಲಾಗುತ್ತದೆ. ಸತ್ಯ ತನ್ನ ಹೆಲ್ಪ್ಲೈನ್ ಮೂಲಕ ಜನರಿಗೆ ಸಹಾಯ ಹಸ್ತ ಚಾಚುತ್ತಾ ಸಮಾಜದಲ್ಲಿ ಸದಾ ಶಾಂತಿ, ನೆಮ್ಮದಿ ಕಾಪಾಡಿಕೊಂಡು ಬರುತ್ತಿರುತ್ತಾನೆ. ಇದರಿಂದ ಸತ್ಯನ ಬೆಂಬಲಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಸಾಗುತ್ತದೆ. ಸತ್ಯ ವಿಚಾರಕ್ಕೆ ಬೆಲೆ ಕೊಡಿ, ವ್ಯಕ್ತಿಗಲ್ಲ ಎಂಬುದನ್ನು ಜನರಿಗೆ ಮನದಟ್ಟು ಮಾಡಿಕೊಳ್ಳುತ್ತಾ ಸಾಗುತ್ತಿರುತ್ತಾನೆ. ಇತ್ತ ರಾಜನಾಗಿರುವ ವಾಮನ್ ರಾವ್ಗೆ ಸತ್ಯನ ಬೆಳವಣಿಗೆ ಕಂಡು ಒಂದು ಕಡೆ ನಿಧಾನವಾಗಿ ಉರಿ ಏಳಲಾರಂಭಿಸುತ್ತದೆ. ಇದು ನಮ್ಮ ಫ್ಯಾಮಿಲಿ ಬಿಸ್ನೆಸ್, ಇದರಲ್ಲಿ ಬಡವರ ಮಕ್ಕಳನ್ನು ತುಳಿಯುವುದು ಹೇಗೆಂದು ನಮಗೆ ಗೊತ್ತು. ಇದರಲ್ಲಿ ಈಗಾಗಲೇ ಎಲ್ಲರೂ ತುಳಿಸಿಕೊಂಡು ಕುರುಡರಾಗಿದ್ದಾರೆ ಎಂದು ವಾಮನ್ ರಾವ್ ಹೇಳುತ್ತಾನೆ. ಸ್ನೇಹಿತರೆ, ರಾಜಪ್ರಭುತ್ವದ ಕಾಲದಲ್ಲಿ ರಾಜರುಗಳು ಮಾತ್ರ ಬೆಳೆಯುತ್ತಿದ್ದರೂ ಪ್ರಜೆಗಳು ಕೇವಲ ಬಡವರಾಗಿಯೇ ಉಳಿಯುವಂತೆ ಶೋಷಣೆ ಮಾಡಲಾಗುತ್ತಿತ್ತು. ಇದನ್ನು ಈ ಸಿನಿಮಾದಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ. ನನ್ನ ಬಳಿಯಲ್ಲಿ ಅಧಿಕಾರ ಇದೆ ಎಂದು ಸತ್ಯನಿಗೆ ಚೆನ್ನಾಗಿ ಮನದಟ್ಟು ಮಾಡಿ ಬನ್ನಿ ಎಂದು ರಾಜ ವಾಮನ್ ರಾವ್ ತನ್ನ ಆಳುಗಳಿಗೆ ಹೇಳುತ್ತಾನೆ. ಸ್ನೇಹಿತರೆ, ಕತೆ ಇಲ್ಲಿಂದ ಒಂದು ಫ್ಲ್ಯಾಶ್ ಬ್ಯಾಕ್ ಟರ್ನ್ ಅತ್ತ ತೆರೆದುಕೊಳ್ಳುತ್ತದೆ. ಇಲ್ಲಿ ಗುರೂಜಿ ಕ್ಯಾರೆಕ್ಟರ್ ಆದ ವೀರಬ್ರಹ್ಮೇಂದ್ರ ಸ್ವಾಮೀಜಿ, ಅಂದರೆ ಈ ಮುಂಚೆ ಕೇವಲ ವೀರಸ್ವಾಮಿಯಾಗಿದ್ದ ಈತ ವೀರಬ್ರಹ್ಮೇಂದ್ರ ಸ್ವಾಮೀಜಿಯಾಗಿದ್ದಾನೆ ಎಂದು ತೋರಿಸಲಾಗುತ್ತದೆ. ಈತ 25 ವರ್ಷದ ಹಿಂದೆ ನಡೆದ ಘಟನೆಯನ್ನು ಹೇಳುತ್ತಾನೆ. ಆ ಸಮಯದಲ್ಲಿ ಸಾಮೂಹಿಕ ಅತ್ಯಾಚಾರಕ್ಕೊಳಗಾದ ಮಹಿಳೆಯೊಬ್ಬಳಿಗೆ ಮಗುವೊಂದು ಜನಿಸುವ ಸಮಯ. ಸಾಮೂಹಿಕ ಅತ್ಯಾಚಾರದಿಂದ ಶಾಕ್ಗೆ ಒಳಗಾಗಿ ಬದುಕುತ್ತಿದ್ದ ಆ ಮಹಿಳೆಯನ್ನು ವೀರಬ್ರಹ್ಮೇಂದ್ರ ಮತ್ತು ಆತನ ಹೆಂಡತಿ ಸಾಕುತ್ತಿರುತ್ತಾರೆ. ಆ ಮಹಿಳೆ ಪ್ರಸವ ವೇದನೆ ಬಂದು ಮಗು ಜನಿಸುವ ಆ ರಾತ್ರಿ ಜೋರಾಗಿ ಮಳೆ, ಗಾಳಿ, ಸಿಡಿಲುಗಳ ಆರ್ಭಟ. ಈ ನಡುವೆ ವೀರಬ್ರಹ್ಮೇಂದ್ರ ತನ್ನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನ ಸೂರ್ಯ, ಚಂದ್ರ, ಗುರು 3 ಜನ ಪುಷ್ಯ ನಕ್ಷತ್ರವನ್ನು ಪ್ರವೇಶ ಮಾಡುತ್ತಾರೆ. ಮಧ್ಯರಾತ್ರಿ 12 ಗಂಟೆಗೆ ಸರಿಯಾಗಿ ಪುಷ್ಯ ನಕ್ಷತ್ರದಲ್ಲಿ ಹೆರಿಗೆಯಾದರೆ ಆಕೆಗೆ ಕಲ್ಕಿ ಹುಟ್ಟುತ್ತಾನೆ ಎಂದು ಹೇಳುತ್ತಾನೆ. ಆದರೆ ಆ ಮಗು 11:55ಕ್ಕೆ ಹುಟ್ಟುತ್ತದೆ, ಅಂದರೆ 5 ನಿಮಿಷ ಮುಂಚೆ.
ಈ 5 ನಿಮಿಷ ಮುಂಚೆ ಹುಟ್ಟಿರುವುದರಿಂದ ಈತ ಸತ್ಯವಂತನಾಗುತ್ತಾನೆ, ಈತನಿಗೆ ನಾವು ಸತ್ಯ ಎಂದು ಹೆಸರಿಡೋಣ ಎಂದು ವೀರಬ್ರಹ್ಮೇಂದ್ರ ಹೇಳುತ್ತಾನೆ. ಈಗ ಅವನ ಹೆಂಡತಿ ಹೇಳುತ್ತಾಳೆ, ಬಹುಶಃ ಇದೇ ಮಗು ಕಲ್ಕಿ ಏನಾದರೂ ಆಗಿದ್ದರೆ ನಮ್ಮ ಹಳೆಯ ಗಡಿಯಾರ ಸರಿಯಿಲ್ಲದೆ ಇದ್ದಿರಬಹುದಲ್ಲವೇ ಎಂಬ ಮಾತನ್ನು ಹೇಳುತ್ತಾಳೆ. ಅಲ್ಲಿಗೆ ಈ ದೃಶ್ಯ ಕೊನೆಯಾಗುತ್ತದೆ. ಆದರೆ ವೀಕ್ಷಕರ ಮನದಲ್ಲಿ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಈಗ ವೀಕ್ಷಕರ ತಲೆಯಲ್ಲಿ ಓಡುವ ಪ್ರಶ್ನೆ ಏನೆಂದರೆ, ಈತನೇ ಕಲ್ಕಿಯೇ ಅಥವಾ ಅಲ್ಲವೇ? ವೀರಬ್ರಹ್ಮೇಂದ್ರ ಆತನಿಗೆ ಸತ್ಯ ಎಂದು ಹೆಸರಿಟ್ಟಾಯಿತಲ್ಲವೇ? ಇನ್ನು ಆತ ಕಲ್ಕಿ ಹೇಗಾಗುತ್ತಾನೆ ಎಂಬ ಪ್ರಶ್ನೆ ವೀಕ್ಷಕರ ತಲೆಯಲ್ಲಿ ಮೂಡುತ್ತದೆ. ಸತ್ಯ ಎಂಬ ಕ್ಯಾರೆಕ್ಟರ್ ಈಗಾಗಲೇ ಎಂಟ್ರಿಯಾಗಿದ್ದು, ಆತ ಸತ್ಯವಂತನಾಗಿ ಬದುಕಿದ್ದು, ಆತ ಜನರನ್ನು ಅದೇ ದಾರಿಯಲ್ಲಿ ಕೊಂಡೊಯ್ಯುತ್ತಿರುತ್ತಾನೆ. ಆದರೆ ಆಳುವ ರಾಜನಿಗೆ ಅವನ ಮೇಲೆ ಈಗಾಗಲೇ ಒಂದು ಕಣ್ಣು ಬಿದ್ದಿದೆ. ಅವನು ಜನರನ್ನೆಲ್ಲ ತನ್ನ ವಿರುದ್ಧ ಎತ್ತಿಕಟ್ಟಿ ತನ್ನ ಬಂಡವಾಳ ಬಯಲು ಮಾಡುತ್ತಾನೋ ಎಂಬ ಭಯ ರಾಜನಿಗೆ ಶುರುವಾಗಿದೆ. ಮುಂದಿನ ದೃಶ್ಯದಲ್ಲಿ ಪ್ರಪಂಚದ ನಟೋರಿಯಸ್ ಗ್ಯಾಂಗ್ಸ್ಟರ್ಗಳನ್ನೆಲ್ಲ ಒಂದು ಜೈಲಿನಿಂದ ಇನ್ನೊಂದು ಜೈಲಿಗೆ ಶಿಫ್ಟ್ ಮಾಡಲಾಗುತ್ತಿರುತ್ತದೆ. ಆಗ ಅಜ್ಞಾತ ವ್ಯಕ್ತಿಯೊಬ್ಬ ಬಂದು ಹೋರಾಡಿ ಅವರನ್ನೆಲ್ಲ ಬಿಡಿಸಿಕೊಂಡು ಹೋಗುತ್ತಾನೆ. ಆತ ಕುದುರೆಯಲ್ಲಿ ಬಂದಿರುತ್ತಾನೆ. ಇಲ್ಲಿಗೆ ಒಂದು ಹೊಸ ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತದೆ. ಈ ಕ್ಯಾರೆಕ್ಟರ್ ನೋಡಲು ಸೇಮ್ ಸತ್ಯನ ರೀತಿಯಲ್ಲಿ ಇರುತ್ತದೆ. ಈಗ ವೀಕ್ಷಕರಿಗೆ ಅಂದರೆ ನಮಗೆ ಈತನೇ ಕಲ್ಕಿಯೇ ಎಂಬ ಅನುಮಾನ ಮೂಡಲಾರಂಭಿಸುತ್ತದೆ. ಸ್ನೇಹಿತರೆ, ಈ ನಡುವೆ ಸತ್ಯನ ಜೊತೆ ಸದಾ ಒಂದು ಜೋಕರ್ ಕ್ಯಾರೆಕ್ಟರ್ ಅನ್ನು ತೋರಿಸಲಾಗುತ್ತದೆ. ಈತ ಯಾರೆಂದು ಕೊನೆಯಲ್ಲಿ ಹೇಳುತ್ತೇವೆ. ಈ ನಡುವೆ ರಾಜ ವಾಮನ್ ರಾವ್ ಕಳುಹಿಸಿದ ಆಳುಗಳು ಸತ್ಯನಿಗೆ ಬಂದು ಹೇಳುತ್ತಾರೆ, ಅಧಿಕಾರ ಎನ್ನುವುದು ನಮ್ಮ ರಾಜನ ಬಳಿ ಇದೆ, ನೆನಪಿರಲಿ ಎಂದು ಎಚ್ಚರಿಸುತ್ತಾರೆ. ಆದರೆ ಸತ್ಯ ಅವರ ಕಿವಿಯಲ್ಲಿ ಹೇಳಿದ ಒಂದು ವಿಚಾರ ಕೇಳಿ ಅವರು ಬೆಚ್ಚಿ ಬೀಳುತ್ತಾರೆ. ಸತ್ಯ ಹೇಳಿದ್ದೇನೆಂದರೆ, ನಿಮಗೆ ರಾಜ ಸಂಬಳ ಕೊಟ್ಟು ಸಾಕುತ್ತಿರುವುದಲ್ಲ, ನಿಮ್ಮ ದುಡ್ಡಲ್ಲೇ ರಾಜ ಬದುಕುತ್ತಿದ್ದಾನೆ ಎಂದಾತ ಹೇಳಿದ್ದ. ಸ್ನೇಹಿತರೆ, ಇಲ್ಲಿಂದಲೇ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಹೇಳಲಾಗಿದೆ. ರಾಜ ತನ್ನಿಂದಲೇ ಎಲ್ಲರೂ ಜೀವಿಸುತ್ತಿದ್ದಾರೆ ಎಂದುಕೊಂಡು ಜನರನ್ನು ನಂಬಿಸುತ್ತಿದ್ದ. ಆದರೆ ನೈಜವಾಗಿ ಜನರ ತೆರಿಗೆಯಿಂದಲೇ ರಾಜ ಮತ್ತು ಅವನ ಪರಿವಾರ ಬದುಕುತ್ತಿತ್ತು. ಈ ವಿಚಾರದ ಅರಿವಿಲ್ಲದ ಪ್ರಜೆಗಳು ರಾಜನನ್ನೇ ಸರ್ವೋತ್ತಮ ಎಂದು ಆತನಿಗೆ ಜೈಕಾರ ಹಾಕುತ್ತಾ ಆತನ ಕಾಲ ಕೆಳಗೆ ಬದುಕುತ್ತಿದ್ದರು. ಸತ್ಯನ ಈ ರಿಪ್ಲೈ ಕೇಳಿ ರಾಜ ವಾಮನ್ ರಾವ್ಗೆ ಶಾಕ್ ಆಗುತ್ತದೆ. ಇತ್ತ ಕುದುರೆಯಲ್ಲಿ ಬಂದ ಕ್ಯಾರೆಕ್ಟರ್ ನಟೋರಿಯಸ್ ಗ್ಯಾಂಗ್ಸ್ಟರ್ಸ್ ಮಾತ್ರವಲ್ಲದೆ ವೇಶ್ಯಾಗ್ರಹದಿಂದ ಹೆಣ್ಣುಗಳನ್ನು ಕರೆತಂದು ತನ್ನ ಗ್ಯಾಂಗ್ಗೆ ಸೇರಿಸಿಕೊಳ್ಳುತ್ತಾನೆ. ಸತ್ಯನನ್ನೇ ಹೋಲುವ ಈತ ಒಂದು ಕಡೆ ತನ್ನದೇ ಸಾಮ್ರಾಜ್ಯ ಕಟ್ಟುತ್ತಾ ಹೋಗುತ್ತಿದ್ದಾನೆ. ಈತನೇ ಸತ್ಯ ಎಂದು ನೋಡುಗರಿಗೆ ನಿಧಾನವಾಗಿ ಅರಿವಾಗುತ್ತಾ ಸಾಗುತ್ತದೆ. ಸತ್ಯನದೇ ಇನ್ನೊಂದು ಮುಖ ಎಂದು ಅರಿವಾಗುತ್ತದೆ. ಸತ್ಯ ಜನರೆದುರಲ್ಲಿ ಒಂದು ರೀತಿಯಲ್ಲಿ ಇದ್ದರೆ ಭೂಗತವಾಗಿ ಬೇರೆಯದೇ ಚಟುವಟಿಕೆಗಳನ್ನು ಮಾಡುತ್ತಿದ್ದಾನೆ ಎಂಬುದು ವೀಕ್ಷಕರಿಗೆ ಅನುಮಾನ ಬರಲಾರಂಭಿಸುತ್ತದೆ. ಮುಂದಿನ ದೃಶ್ಯದಲ್ಲಿ ಕುದುರೆ ಮೇಲಿನ ಕ್ಯಾರೆಕ್ಟರ್ ತನ್ನ ನಿಜ ರೂಪವನ್ನು ಬಯಲು ಮಾಡುತ್ತಾನೆ. ಆತ ವೀರಬ್ರಹ್ಮೇಂದ್ರನ ಮನೆಗೆ ಬಂದು ಆತನ ಸುತ್ತ ಕಾವಲಿದ್ದ ಎಲ್ಲರನ್ನೂ ಮುಗಿಸುತ್ತಾನೆ. ವೀರಬ್ರಹ್ಮೇಂದ್ರ ಹೊರಬರುವಾಗ ಆ ಸತ್ಯನನ್ನು ಹೋಲುವ ಕ್ಯಾರೆಕ್ಟರ್ ಹೇಳುತ್ತದೆ, ಅಪ್ಪ, ನಿಮ್ಮ ಭವಿಷ್ಯ ಸುಳ್ಳಾಗಿಲ್ಲ, ನಾನು ಸತ್ಯ ಅಲ್ಲ, ಕಲ್ಕಿ ಎಂದು ಹೇಳುತ್ತಾನೆ. ನಾನು ಕರೆಕ್ಟಾಗಿ 12 ಗಂಟೆಗೆ ಹುಟ್ಟಿದ ಕಲ್ಕಿ ಎಂದು ಆತ ಹೇಳುತ್ತಾನೆ. ಸತ್ಯ ಎನ್ನುವುದು ನನ್ನ ನಿಜವಾದ ಅವತಾರವಲ್ಲ, ಇದು ನನ್ನ ನಿಜವಾದ ಅವತಾರ ಎಂದು ಆತ ಹೇಳುತ್ತಾನೆ. ಇಲ್ಲಿಗೆ ಸತ್ಯನೆಂದು ಇಷ್ಟು ದಿನ ಜನರೆದುರು ಸತ್ಯವಂತನಾಗಿ ನ್ಯಾಯನಿಷ್ಠನಾಗಿ ಬದುಕುತ್ತಿದ್ದ, ಜನರನ್ನು ಒಳ್ಳೆಯವರನ್ನಾಗಿ ಪರಿವರ್ತಿಸುತ್ತಿದ್ದ, ಜನರನ್ನು ಪ್ರಜ್ಞಾವಂತ ನಾಗರಿಕರನ್ನಾಗಿ ಪರಿವರ್ತಿಸುತ್ತಿದ್ದ ವ್ಯಕ್ತಿ ಈಗ ತನ್ನ ನಿಜವಾದ ಅವತಾರವನ್ನು ತಾಳಿದ್ದಾನೆ ಎಂಬುದು ತಿಳಿಯುತ್ತದೆ. ನಾನೇ ಕಲ್ಕಿ ಭಗವಾನ್, ಜನರನ್ನು ಉದ್ಧರಿಸಲು ಬಂದವನು ನಾನೇ ಎಂದಾತ ಹೇಳಿದಾಗ ವೀರಬ್ರಹ್ಮೇಂದ್ರನಿಗೆ ತನ್ನ ಹೆಂಡತಿ ಹೇಳಿದ್ದ ಮಾತು ನೆನಪಾಗುತ್ತದೆ. ಈ ಹಳೆಯ ಗಡಿಯಾರ ಸರಿ ಇಲ್ಲದಿರಬಹುದು, ಈಗ 12 ಗಂಟೆ ಆಗಿರಬಹುದು ಎಂದಾಕೆ ಹೇಳಿದ್ದಳು. ಅಂದರೆ ಸತ್ಯ ಎಂದು ಹೆಸರಿಟ್ಟ ಮಗನೇ ನಿಜವಾದ ಕಲ್ಕಿ ಅವತಾರ ಎಂಬುದೀಗ ವೀರಬ್ರಹ್ಮೇಂದ್ರನಿಗೆ ಗೊತ್ತಾಗುತ್ತದೆ. ಆತ ಜನರೆದುರಿಗೆ ಬಂದು, ನನ್ನ ಮಗ ಸತ್ಯನೇ ನಿಜವಾದ ಕಲ್ಕಿ ಭಗವಾನ್, ಆತ ನಾಳೆಯೇ ಎಲ್ಲರೆದುರಿಗೆ ತನ್ನ ನಿಜವಾದ ರೂಪವನ್ನು ತೋರಿಸಲಿದ್ದಾನೆ ಎಂದು ಹೇಳುತ್ತಾನೆ. ಈ ಸುದ್ದಿ ಕಾಳ್ಗಿಚ್ಚಿನಂತೆ ಹಬ್ಬುತ್ತದೆ. ಮುಂದಿನ ದೃಶ್ಯದಲ್ಲಿ ಕುದುರೆ ಮೇಲಿನ ಕಲ್ಕಿ ಭಗವಾನ್ನ ಎಂಟ್ರಿ ಆಗುತ್ತದೆ. ಅದುವರೆಗೆ ಭಾರತೀಯರ ಬಹುದೊಡ್ಡ ನಂಬಿಕೆಯಾಗಿದ್ದ ಕಲ್ಕಿ ಭಗವಾನ್ ಜನರೆಲ್ಲರ ಆಸೆಯಂತೆ ಅವರೆಲ್ಲರನ್ನು ಉದ್ಧರಿಸಲು ಈ ರೀತಿಯಾಗಿ ಅವತರಿಸಿದ್ದ.
ಈಗ ಆತ ನೇರವಾಗಿ ರಾಜ ವಾಮನ್ ರಾವ್ನ ಅರಮನೆಯತ್ತ ಹೋಗುತ್ತಾನೆ. ಈ ಕಲ್ಕಿ ಭಗವಾನ್ ರಾಜ ವಾಮನ್ ರಾವ್ಗೆ ನಿನ್ನನ್ನು ನಾನು ಸೆಂಟ್ರಲ್ ಸಾಮ್ರಾಟ್ನನ್ನಾಗಿ ಮಾಡಲಿದ್ದೇನೆ ಎನ್ನುತ್ತಾನೆ. ಇದರಿಂದ ಖುಷಿಯಾಗಿ ವಾಮನ್ ರಾವ್ ಆತನ ಕಾಲಿಗಡ್ಡ ಬೀಳುತ್ತಾನೆ. ಸ್ನೇಹಿತರೆ, ಇಲ್ಲಿಗೆ ಕಲ್ಕಿ ಭಗವಾನ್ ಎಂಟ್ರಿ ಆಗಿತ್ತು. ಮುಂದಿನ ದೃಶ್ಯದಲ್ಲಿ ಇದೇ ಕಲ್ಕಿ ಭಗವಾನ್ ತನ್ನ ತಾಯಿಯನ್ನು ವೀಲ್ ಚೇರ್ನಲ್ಲಿ ಕರೆದುಕೊಂಡು ಒಂದು ಅಂಧಕಾರದ ಜಾಗಕ್ಕೆ ಬರುತ್ತಾನೆ. ಅಲ್ಲಿ ಸತ್ಯ ಒಂದು ಜೈಲು ಕಂಬಿಯೊಳಗೆ ಕುಳಿತಿರುವುದನ್ನು ತೋರಿಸಲಾಗುತ್ತದೆ. ಈಗ ಮೊತ್ತ ಮೊದಲ ಬಾರಿಗೆ ನಮಗೆ ಸತ್ಯನೇ ಬೇರೆ, ಈ ಕಲ್ಕಿ ಭಗವಾನೇ ಬೇರೆ ಎಂಬ ಸತ್ಯ ತಿಳಿಯುತ್ತದೆ. ಮಾತು ಬಾರದೆ ಮೌನವಾಗಿ ಕೋಮಾಗೆ ಜಾರಿದಂತೆ ಇರುವ ತಾಯಿಯನ್ನು ಕರೆದುಕೊಂಡು ಬಂದ ಆತ ಆಗ ತಮ್ಮಿಬ್ಬರ ಕಥೆಯನ್ನು ಫ್ಲ್ಯಾಶ್ ಬ್ಯಾಕ್ನಲ್ಲಿ ಸತ್ಯನಿಗೆ ಹೇಳುತ್ತಾನೆ. ಆ ತಾಯಿ ಅವರಿಬ್ಬರಿಗೂ ತಾಯಿಯಾಗಿದ್ದಳು. ಆ ತಾಯಿಯನ್ನು ಇಲ್ಲಿ ಪ್ರಕೃತಿ ಮಾತೆಗೆ ಹೋಲಿಸಿ ಕತೆ ಹೇಳಲಾಗುತ್ತದೆ. ವನ್ಯ ರಾಶಿಯಿಂದ ಸೌಂದರ್ಯವತಿಯಾಗಿ ಕಂಗೊಳಿಸುತ್ತಿದ್ದ ಪ್ರಕೃತಿ ಎಂಬ ತಾಯಿಯ ಮೇಲೆ ಮಾನವನೆಂಬ ರಾಕ್ಷಸನ ಕಣ್ಣು ಬೀಳುತ್ತದೆ. ಮೈನಿಂಗ್ ಮಾಫಿಯಾ, ಟಿಂಬರ್ ಮಾಫಿಯಾ, ಮೆಡಿಕಲ್ ಮಾಫಿಯಾ, ಬಿಲ್ಡರ್ಸ್ ಮಾಫಿಯಾ, ಬಿಸಿನೆಸ್ ಮಾಫಿಯಾದಂತಹ ರಾಕ್ಷಸಿ ಕೃತ್ಯಗಳಿಂದ ಆತ ಈ ಪ್ರಕೃತಿ ಮಾತೆಯನ್ನು ವಿವೇಚನೆ ಕಳೆದುಕೊಂಡು ಸ್ವಾರ್ಥಕ್ಕಾಗಿ, ತೃಷೆಗಾಗಿ ಸಾಮೂಹಿಕ ಅತ್ಯಾಚಾರ ಮಾಡುತ್ತಾನೆ. ಹೀಗೆಂದು ಕಲ್ಕಿ ಹೇಳಿದಾಗ ಇದು ಮಾನವ ಪ್ರಕೃತಿಯ ಮೇಲೆ ಮಾಡುತ್ತಿರುವ ನಿಜವಾದ ಕ್ರೌರ್ಯದ ಕಥೆ ಎಂಬುದು ತಿಳಿಯುತ್ತದೆ. ಪ್ರಾರಂಭದಲ್ಲಿಯೇ ಮಾನವ ಹೇಗೆ ಈ ಸುಂದರವಾದ ಭೂಮಿಯನ್ನೇ ನಿಧಾನವಾಗಿ ನರಕವಾಗಿಸುತ್ತಾ ಬಂದ ಎಂದು ಹೇಳಲಾಗಿದ್ದನ್ನು ನೀವೆಲ್ಲ ನೆನಪಿಸಿಕೊಳ್ಳಬಹುದು. ಮುಂದುವರೆದು ಕಲ್ಕಿ ಹೇಳುತ್ತಾನೆ, ಸಾಮೂಹಿಕ ಅತ್ಯಾಚಾರದಿಂದ ಜರ್ಜರಿತಳಾಗಿದ್ದ ನಮ್ಮ ತಾಯಿಯನ್ನು ಆ ಶಾಸ್ತ್ರಿ ಅಂದರೆ ಜ್ಯೋತಿಷಿ ಸಾಕುತ್ತಾನೆ. ಆ ದಿನ ನಮ್ಮ ತಾಯಿಗೆ ಹೆರಿಗೆ ನೋವು ಕಾಣಿಸಿಕೊಂಡಾಗ 11:55ಕ್ಕೆ ಮಗು ಹುಟ್ಟುತ್ತದೆ. ಅದನ್ನು ತೆಗೆದುಕೊಂಡು ಹೋದ ಜ್ಯೋತಿಷಿ ಅದಕ್ಕೆ ಸತ್ಯ ಎಂದು ಹೆಸರಿಡುತ್ತಾನೆ. ಆದರೆ ಸ್ವಲ್ಪ ಹೊತ್ತಿನಲ್ಲಿ ಮತ್ತೆ ಪ್ರಸವ ವೇದನೆ ಕಾಣಿಸಿಕೊಂಡು ಆ ತಾಯಿ ಇನ್ನೊಂದು ಮಗುವಿಗೆ ಜನ್ಮ ನೀಡಿದ್ದಳು. ಆ ಮಗು ಕರೆಕ್ಟಾಗಿ 12 ಗಂಟೆಗೆ ಜನಿಸಿತ್ತು. ಆ ಗುಡುಗು ಸಿಡಿಲಿನ ಆರ್ಭಟದ ಮಧ್ಯೆ ಈ ಮಗುವಿನ ಜನನವಾಗಿದ್ದು ಮನೆಯೊಳಗಿದ್ದ ಜ್ಯೋತಿಷಿ ಮತ್ತು ಆತನ ಹೆಂಡತಿಗೆ ಗೊತ್ತಾಗಲಿಲ್ಲ. ಆದರೆ ಈ ಎರಡನೇ ಮಗುವನ್ನು ಆ ಸೂಲಗಿತ್ತಿ ಕರೆದುಕೊಂಡು ಹೋಗಿ ಸಾಕುತ್ತಾಳೆ. ಆಕೆ ಒಬ್ಬಳು ರಷ್ಯನ್ ಆಗಿದ್ದಳು. ಆಕೆಯ ಗಂಡ ಒಬ್ಬ ಅಫ್ಘಾನ್ ಆಗಿದ್ದ. ಆ ಅಫ್ಘಾನಿಗೆ ಇನ್ನೊಬ್ಬ ಹೆಂಡತಿಯೂ ಇದ್ದಳು. ಆಕೆ ಅಮೆರಿಕನ್ ಆಗಿದ್ದಳು. ಆ ಅಮೆರಿಕನ್ ಹೆಂಡತಿಯ ಮಾತು ಕೇಳಿ ಈ ಮಗುವನ್ನು ಅವರೇ ತೆಗೆದುಕೊಂಡು ಹೋಗಿ ಸಾಕಿದ್ದರು. ಈ ಮಗು ದೊಡ್ಡವನಾದ ಮೇಲೆ ಆತನಿಂದಲೇ ಕಳ್ಳತನವನ್ನು ಮಾಡಿಸಿ ರಷ್ಯನ್ ಹೆಂಡತಿ ಮತ್ತು ಅಮೆರಿಕನ್ ಹೆಂಡತಿ ಅಪಾರ ಸಂಪತ್ತನ್ನು ಕೂಡಿ ಹಾಕುತ್ತಾರೆ. ಕೊನೆಗೊಂದು ದಿನ ಆ ಇಬ್ಬರು ಹೆಂಡತಿಯರು ಆ ಅಫ್ಘಾನ್ನ ಮಗ ಕದ್ದು ತಂದು ಕೂಡಿ ಹಾಕಿದ್ದ ಸಂಪತ್ತು ತಮಗೇ ಬೇಕೆಂದು ಹೊಡೆದಾಡಿಕೊಳ್ಳುತ್ತಾರೆ. ಇವರೊಳಗೆ ಒಂದು ವರ್ಲ್ಡ್ ವಾರ್ನಷ್ಟು ದೊಡ್ಡ ಗಲಾಟೆ ಏರ್ಪಟ್ಟು ಕೊನೆಗೆ ಎಲ್ಲ ಸಂಪತ್ತನ್ನು ದೋಚಿಕೊಂಡು ಅವರಿಬ್ಬರೂ ಅಫ್ಘಾನ್ನನ್ನು ಬಿಟ್ಟು ಓಡಿ ಹೋಗುತ್ತಾರೆ. ಈಗ ಅಫ್ಘಾನ್ ಖಾಲಿಯಾಗುತ್ತಾನೆ. ಆದರೆ ಆತ ಮಗನಿಗೆ ಒಂದೇ ಪಾಠವನ್ನು ಬೋಧಿಸುತ್ತಾನೆ. ಅದೇನೆಂದರೆ, ಮಗನೇ, ತಲೆ ಹೊಡೆದೇ ಬದುಕಬೇಕು. ಕೊನೆಗೊಂದು ದಿನ ಆ ಮಗ ಆತನ ತಂದೆಯದೇ ತಲೆ ಹೊಡೆದು ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾನೆ. ಸ್ನೇಹಿತರೆ, ಈ ಕಥೆಯಿಂದ ಸತ್ಯ ಮತ್ತು ಕಲ್ಕಿ ಇಬ್ಬರು ಅಣ್ಣ ತಮ್ಮಂದಿರು ಎಂಬುದು ತಿಳಿಯುತ್ತದೆ. ಸತ್ಯ 5 ನಿಮಿಷ ಮುಂಚೆ ಹುಟ್ಟಿದ್ದರೆ ತಮ್ಮ ಕಲ್ಕಿ 12 ಗಂಟೆಗೆ ಸರಿಯಾಗಿ ಹುಟ್ಟಿದ್ದ. ಹಾಗೆಯೇ ಅಫ್ಘಾನಿಸ್ತಾನ ದೇಶವನ್ನು ರಷ್ಯಾ, ಅಮೆರಿಕ ಸೇರಿ ಕೊಳ್ಳೆ ಹೊಡೆದರು ಎಂಬುದನ್ನು ಸಾಂಕೇತಿಕವಾಗಿ ಹೇಳಲಾಗಿದೆ. ಅಫ್ಘಾನ್ ದೇಶ ಸಂಪೂರ್ಣ ಖಾಲಿಯಾದ ಮೇಲೆ ಅಲ್ಲಿ ಹಿಂಸೆಯ ಬದುಕು ಶುರುವಾಯಿತು ಎನ್ನಬಹುದು. ಇಲ್ಲಿ ಕಲ್ಕಿ ಹೇಳುತ್ತಾನೆ, ನಮ್ಮ ತಾಯಿಯನ್ನು ಸರಿ ಮಾಡಲು ನಾನು ಇಲ್ಲಿಂದ ಹೊರಡುತ್ತೇನೆ ಎಂದು. ಸತ್ಯನನ್ನು ಆ ಅಂಧಕಾರದ ಜಗತ್ತಿನಲ್ಲಿ ಕೈಕಟ್ಟಿ ಬಂಧಿಸಲಾಗಿತ್ತು. ಸ್ನೇಹಿತರೆ, ಇಲ್ಲಿನ ಅರ್ಥವೇನೆಂದರೆ ಸತ್ಯವನ್ನು ಕತ್ತಲೆ ಕೋಣೆಯಲ್ಲಿ ಬಂಧಿಸಿಟ್ಟು ಸುಳ್ಳು ಜನರನ್ನು ಆಳಲು ಹೊರಟಿದೆ ಎಂದರ್ಥ. ಇಲ್ಲಿ ಸತ್ಯ ನಮ್ಮ ತಾಯಿಯನ್ನು ಅಂದರೆ ಪ್ರಕೃತಿ ಮಾತೆಯನ್ನು ಮತ್ತೆ ಮೊದಲಿನಂತೆ ಮಾಡಲು ಸಾಧ್ಯವಿದೆ. ನಾನು ಈಗಾಗಲೇ ಹೊರಗಿನ ಪ್ರಪಂಚದಲ್ಲಿ ಪ್ರಶಾಂತವಾದ ಸಮಾಜವೊಂದನ್ನು ನಿರ್ಮಾಣ ಮಾಡಲು ಶುರು ಮಾಡಿದ್ದೇನೆ ಎಂದು ಹೇಳುತ್ತಾನೆ. ಆದರೆ ಕಲ್ಕಿ ಅಂದರೆ ಸುಳ್ಳು ಆತನ ಮಾತನ್ನು ಕೇಳಿಸಿಕೊಳ್ಳುವುದಿಲ್ಲ. ನಮ್ಮ ತಾಯಿಯನ್ನು ಈ ಸ್ಥಿತಿಗೆ ತಂದವರ ಮೇಲೆ ನಾನು ಸೇಡು ತೀರಿಸಿಕೊಳ್ಳುತ್ತೇನೆ ಎಂದು ಹೇಳಿ ಅಲ್ಲಿಂದ ತಾಯಿಯನ್ನು ಆತ ಕರೆದುಕೊಂಡು ಹೋಗುತ್ತಾನೆ. ಸತ್ಯ ಆ ಅಂಧಕಾರದ ಪ್ರಪಂಚದಲ್ಲಿ ಬಂದಿಯಾಗಿರುತ್ತಾನೆ. ಈಗ ಸತ್ಯವನ್ನು ಬಂಧಿಸಿದ ಸುಳ್ಳು ರಾಜ್ಯವಾಳಲು ಹೊರಟಿದೆ. ಸತ್ಯ ಅಲ್ಲಿಂದ ತಪ್ಪಿಸಿಕೊಂಡು ಬಂದು ಸುಳ್ಳಿನೆದುರು ಹೋರಾಡುವುದೇ
ಎಂಬ ಕುತೂಹಲ ಪ್ರೇಕ್ಷಕರಿಗೆ ಮೂಡುತ್ತದೆ. ಸ್ನೇಹಿತರೆ, ಅಂಧಕಾರದ ಪ್ರಪಂಚದಲ್ಲಿ ಸಿಕ್ಕಿಹಾಕಿಕೊಂಡ ಸತ್ಯಕ್ಕೆ ಹೊರ ಪ್ರಪಂಚಕ್ಕೆ ಬರಬೇಕಾದರೆ ತನ್ನ ಬುದ್ಧಿವಂತಿಕೆ ಉಪಯೋಗಿಸಿ ಹೊರಬರಬೇಕಿತ್ತು. ಅಲ್ಲಿ ಕತ್ತಲೆ ಬಿಟ್ಟು ಬೇರೇನೂ ಇರಲಿಲ್ಲ. ಇತ್ತ ಸಮಾಜದ ಮುಂದೆ ಕಲ್ಕಿ ಭಗವಾನ್ ಬರುತ್ತಾನೆ. ಜನ ಆತನನ್ನು ನೋಡಲು ಸಾಲುಗಟ್ಟಿ ನಿಲ್ಲುತ್ತಾರೆ. ಕಲ್ಕಿ ತಾಯಿಗೆ ಹೇಳುತ್ತಾನೆ, ಈ ಜನಗಳು ದೇವರೆಂದರೆ ದೆವ್ವ ಹಿಡಿದವರಂತೆ ಮಾಡುತ್ತಾರೆ. ಇವರಿಗೆ ಕಲ್ಕಿಯೇ ಭಗವಾನ್ ಎಂಬ ಭ್ರಾಂತಿ ಹಿಡಿದಿದೆ. ಅದಕ್ಕಾಗಿ ನನ್ನನ್ನು ನೋಡಲು ಇಲ್ಲಿ ಸೇರಿದ್ದಾರೆ. ಕಲ್ಕಿ ಅವರೆಲ್ಲರಿಗೂ ದೇವರನ್ನು ತೋರಿಸುತ್ತೇನೆ ಎಂದು ಹೇಳಿ ವೇದಿಕೆಯ ಮೇಲೆ ಏನನ್ನು ಇಟ್ಟಿರುತ್ತಾನೆ. ಸರದಿ ಸಾಲಿನಲ್ಲಿ ಒಬ್ಬೊಬ್ಬರಾಗಿಯೇ ಭಗವಾನನ್ನು ನೋಡುತ್ತೇವೆ ಎಂದು ಬರುವ ಜನರು ಅಲ್ಲಿ ನೋಡಿ ಅವಾಕ್ಕಾಗಿ ಹೋಗುತ್ತಾರೆ. ಯಾಕೆಂದರೆ ಅಲ್ಲಿ ಒಂದು ದೊಡ್ಡ ಕನ್ನಡಿ ಇಟ್ಟು ಅದಕ್ಕೆ ಹಾರ ಹಾಕಿ ಮಧ್ಯೆ ನಾಮ ಇಡಲಾಗಿತ್ತು. ಅದನ್ನು ನೋಡಿದವರು ತಮ್ಮದೇ ಮುಖ ಅದಕ್ಕೆ ಹಾರ ಹಾಕಿದಂತೆ ಕಂಡು ಬೆಪ್ಪರಂತೆ ಮುಂದೆ ಹೋಗುತ್ತಾರೆ. ಇಲ್ಲಿ ಅವರಿಗೆಲ್ಲ ತಿಥಿಯಲ್ಲಿ ನೀಡುವ ಪಿಂಡವನ್ನು ಪ್ರಸಾದವಾಗಿ ನೀಡಲಾಗುತ್ತದೆ. ಇದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಅವರಿಗೆ ಅದೆಲ್ಲ ನಿಜವೆಂದು ನಂಬಿಸಲು ಅದೇ ಜೋಕರ್ ಮತ್ತೊಮ್ಮೆ ಬಂದಿರುತ್ತಾನೆ. ಈ ಬಾರಿ ಆತನ ಮೇಕಪ್ಗಳು ಮೊದಲಿಗಿಂತ ಸ್ವಲ್ಪ ಅಬ್ಬರವಾಗಿ ಇರುತ್ತದೆ. ಸ್ನೇಹಿತರೆ, ಈ ಜೋಕರ್ ಬೇರಾರೂ ಅಲ್ಲ, ಅದು ಮೀಡಿಯಾ. ಈ ಮೀಡಿಯಾಗಳು ರಾಜಪ್ರಭುತ್ವದ ಕಾಲದಿಂದಲೂ ಇತ್ತು. ಈಗ ಸ್ವಲ್ಪ ವೇಷ ಬದಲಿಸಿಕೊಂಡು ಮತ್ತೆ ಅದೇ ಚಾಳಿಯನ್ನು ಮುಂದುವರಿಸುತ್ತಿದೆ. ಈಗ ಅಂದರೆ ಯಾವಾಗ ಎಂದು ನೀವು ಕೇಳಬಹುದು. ಹೌದು ಸ್ನೇಹಿತರೆ, ಈಗ ಪ್ರಜಾಪ್ರಭುತ್ವದ ಕಾಲ ಶುರುವಾಗಲಿತ್ತು. ಈ ಕಲ್ಕಿ ಬಂದಿರುವುದೇ ಪ್ರಜಾಪ್ರಭುತ್ವ ಶುರು ಮಾಡಲು. ಈ ಪ್ರಜಾಪ್ರಭುತ್ವವನ್ನು ಕಲ್ಕಿ ಹೇಗೆ ಶುರು ಮಾಡಿದ ನೋಡೋಣ ಬನ್ನಿ. ಕಲ್ಕಿ ರಾಜ ವಾಮನ್ ರಾವ್ನ ಜೊತೆ ತನ್ನ ಬಳಿ ಇದ್ದ ಹೆಣ್ಣುಗಳನ್ನೆಲ್ಲ ಬಿಟ್ಟು ಆತನ ಹುಳುಕುಗಳನ್ನೆಲ್ಲ ಕ್ಯಾಪ್ಚರ್ ಮಾಡುತ್ತಾನೆ, ಒಂದು ರೀತಿಯ ಹನಿ ಟ್ರ್ಯಾಪ್ ಮಾಡಿದಂತೆ. ಇತ್ತ ಸತ್ಯ ತನ್ನ ಬುದ್ಧಿವಂತಿಕೆ ಉಪಯೋಗಿಸಿಕೊಂಡು ನಿಧಾನವಾಗಿ ಆ ಕತ್ತಲ ಪ್ರಪಂಚದಿಂದ ತಪ್ಪಿಸಿಕೊಂಡು ಹೊರಬರಲು ಶುರು ಮಾಡುತ್ತಾನೆ. ಆದರೆ ಆತನಿಗೆ ಹೊರಬರಲು ಇನ್ನೂ ತುಂಬ ದೂರ ಇದೆ. ಈ ನಡುವೆ ಕಲ್ಕಿ CCTVಯಲ್ಲಿ ಸತ್ಯ ಇದ್ದ ಜಾಗದಿಂದ ಕಾಣೆಯಾಗಿರುವುದನ್ನು ನೋಡುತ್ತಾನೆ. ಕಲ್ಕಿ ಅಮ್ಮನಿಗೆ ಹೇಳುತ್ತಾನೆ, ನಿನ್ನ ಮಗನಿಗೆ ಅವನೆಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಎಂಬುದು ಗೊತ್ತಾಗಿದೆ, ಹಾಗಾಗಿ ಅವನಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಎನ್ನುತ್ತಾನೆ. ಸ್ನೇಹಿತರೆ, ಸುಳ್ಳು ಎಷ್ಟೇ ಆರ್ಭಟ ಮಾಡಿದರೂ ಸತ್ಯ ಒಂದಲ್ಲ ಒಂದು ದಿನ ಹೊರಬರಲೇಬೇಕು. ಹಾಗೆಯೇ ಕತ್ತಲೆ ಪ್ರಪಂಚದಲ್ಲಿ ಬಂಧನದಲ್ಲಿದ್ದ ಸತ್ಯ ತನ್ನ ಬುದ್ಧಿವಂತಿಕೆಯಿಂದ ಅಲ್ಲಿಂದ ತಪ್ಪಿಸಿಕೊಂಡು ಹೊರ ಪ್ರಪಂಚಕ್ಕೆ ನಿಧಾನವಾಗಿ ಬರುತ್ತದೆ. ಅದಕ್ಕೆ ತಾನೆಲ್ಲಿ ಸಿಕ್ಕಿಬಿದ್ದಿದ್ದೇನೆ ಎಂಬುದು ಅರಿವಾದಾಗಲೇ ಅದು ಅಲ್ಲಿಂದ ಹೊರಬರಲು ಸಾಧ್ಯವಾಗುತ್ತದೆ ಎಂಬ ಸಂದೇಶವನ್ನು ಸಿನಿಮಾ ಇಲ್ಲಿ ನೀಡುತ್ತದೆ. ಇತ್ತ ವಾಮನ್ ರಾವ್ನ ಸುಪೀರಿಯರ್ ಒಬ್ಬ ಬಂದು ಈ ಬಾರಿ ಚುನಾವಣೆಯಲ್ಲಿ ಕಲ್ಕಿ ಸ್ಪರ್ಧಿಸುತ್ತಾನೆ ಎನ್ನುತ್ತಾನೆ. ಈಗ ಎಲ್ಲಿ ನೋಡಿದರೂ ಕಲ್ಕಿಯದ್ದೇ ಹವಾ. ದೇವರು ತಾನೇ ಎಂಬ ಭಯ ತೋರಿಸಿ ಆತ ಜನರೆಲ್ಲರನ್ನೂ ತನ್ನ ಅಂಕೆಯಲ್ಲಿಟ್ಟುಕೊಂಡಿದ್ದಾನೆ ಎಂಬುದು ತಿಳಿಯುತ್ತದೆ. ಈಗ ಕಲ್ಕಿ ಭಗವಾನ್ ತನ್ನ ಗೆಟಪ್ ಅನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡು ಬರುತ್ತಾನೆ. ವಾಮನ್ ರಾವ್ಗೆ ಆತ ಹೇಳುತ್ತಾನೆ, ನಿನ್ನನ್ನು ಸೆಂಟ್ರಲ್ ಸಾಮ್ರಾಟ್ ಮಾಡಲು ಈಗ ನೀನು ಅಧಿಕಾರದಿಂದ ಕೆಳಗಿಳಿಯಲೇಬೇಕು. ನಾನು ಅಧಿಕಾರಕ್ಕೆ ಬಂದ ನಂತರ ನಿನ್ನನ್ನು ಸೆಂಟ್ರಲ್ ಸಾಮ್ರಾಟ್ ಮಾಡುವುದೇ ನನ್ನ ಗುರಿ ಎನ್ನುತ್ತಾನೆ. ಸ್ನೇಹಿತರೆ, ಇಲ್ಲಿ ಕಲ್ಕಿಯ ಮುಖ್ಯ ಉದ್ದೇಶ ರಾಜಪ್ರಭುತ್ವ ಮುಗಿಸಿ ಪ್ರಜಾಪ್ರಭುತ್ವ ತರುವುದಾಗಿರುತ್ತದೆ. ಇನ್ನೊಂದು ಕಡೆ ಸತ್ಯ ನಿಧಾನವಾಗಿ ತನ್ನ ಬುದ್ಧಿವಂತಿಕೆಯಿಂದ ಕತ್ತಲೆ ಪ್ರಪಂಚದಿಂದ ತಪ್ಪಿಸಿಕೊಳ್ಳುವುದನ್ನು ತೋರಿಸಲಾಗುತ್ತದೆ. ಇತ್ತ ಕಲ್ಕಿಗೆ ಈ ಯುದ್ಧ ಗೆಲ್ಲಬೇಕಾದರೆ, ಅಂದರೆ ಅಧಿಕಾರಕ್ಕೆ ಬರಬೇಕಾದರೆ ಮೂವರ ವಿರುದ್ಧ ಗೆಲ್ಲಬೇಕಾಗಿರುತ್ತದೆ. ಕಲ್ಕಿ ಆ ಮೂವರನ್ನು ಮುಗಿಸುತ್ತಾನೆ. ಈಗ ಜಡ್ಜ್ಮೆಂಟ್ ಡೇಯ ದಿನ, ಅಂದರೆ ಪ್ರಜಾಪ್ರಭುತ್ವ ಜಾರಿಯಾಗುವ ದಿನ. ಈ ಸೀನನ್ನು ಉಪೇಂದ್ರ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ದಿನ ಬೆಳಿಗ್ಗೆ ಬಡವರೆಲ್ಲ ಇದ್ದಾಗ ಅವರೆಲ್ಲ ಅರಮನೆಯೊಂದರಲ್ಲಿರುತ್ತಾರೆ. ಯಾಕೆಂದು ಅವರಿಗೆ ಗೊತ್ತಾಗುತ್ತಿಲ್ಲ. ಅವರಲ್ಲಿ ಒಬ್ಬ ಹೇಳುತ್ತಾನೆ, ಇಲ್ಲಿ ನಾವೇ ಇದ್ದು ಬಿಡೋಣ, ನಮ್ಮಲ್ಲಿಯೇ ಒಬ್ಬನನ್ನು ನಾಯಕನಾಗಿ ಆರಿಸಿಕೊಳ್ಳೋಣ. ಆದರೆ ಆತನ ಮಾತನ್ನು ಯಾರೂ ಒಪ್ಪುವುದಿಲ್ಲ. ಎಲ್ಲರೂ ಹೊರಗೋಡಿ ಬರುತ್ತಾರೆ. ಅಲ್ಲಿ ಕಲ್ಕಿ ನಿಂತಿರುವುದನ್ನು ನೋಡಿ ನೀನೇ ನಮ್ಮ ಲೀಡರ್ ಎಂದು ಆತನನ್ನು ಆಯ್ಕೆ ಮಾಡುತ್ತಾರೆ. ಪ್ರಜಾಪ್ರಭುತ್ವ ಬಂದಾಗ ತಮ್ಮಲ್ಲಿಯೇ ಒಬ್ಬನನ್ನು ಆಯ್ಕೆ ಮಾಡಿ ಅರಮನೆಯ ವೈಭವವನ್ನು ಜನರಿಗೆಲ್ಲ ಅನುಭವಿಸಬಹುದಿತ್ತು. ಆದರೆ ಅವರು ಮತ್ತೊಮ್ಮೆ ಪ್ರಭಾವಿಯೊಬ್ಬನ ಹಿಂದೆ ಬಿದ್ದು ಅವನನ್ನೇ ಆರಿಸಿ ಮತ್ತೆ ಆತನಿಗೆ ಆ ಅರಮನೆಯನ್ನು ಒಪ್ಪಿಸುತ್ತಾರೆ. ಇಲ್ಲಿ ಜನರು ಪ್ರಜಾಪ್ರಭುತ್ವ ಬಂದರೂ ಕೂಡ ಎಷ್ಟು ಮೂರ್ಖತನದಿಂದ ವರ್ತಿಸಿದ್ದರು ಎಂಬುದನ್ನು ಉಪೇಂದ್ರ ತೋರಿಸುತ್ತಾರೆ. ರಾಜಪ್ರಭುತ್ವದ ಜೊತೆ ಸೇರಿದ್ದ ಕಲ್ಕಿ ಮತ್ತದೇ ಅರಮನೆಯಲ್ಲಿ ಸೇರಿ ತನ್ನ ಪ್ರಜಾಪ್ರಭುತ್ವದ ಆಳ್ವಿಕೆಯನ್ನು ಶುರು ಮಾಡುತ್ತಾನೆ. ಆತ ಮಾಡುವುದು ಮಾತ್ರ ಜನರ ನಡುವೆ
ಜಾತಿ ಧರ್ಮದ ಗಲಭೆ ಎಬ್ಬಿಸಿ ಅವರು ಒಬ್ಬರ ಜೊತೆ ಇನ್ನೊಬ್ಬರು ಕಚ್ಚಾಡುವಂತೆ ಮಾಡುವುದೇ ಆಗಿತ್ತು. ಸಮಾಜದಲ್ಲಿ ಅಶಾಂತಿ, ದಂಗೆಗಳು, ಗಲಾಟೆಗಳು ನಡೆಯಲಾರಂಭಿಸಿದಾಗ ವಾಮನ್ ರಾವ್ ಬಂದು ಕೇಳುತ್ತಾನೆ. ಅದಕ್ಕೆ ಕಲ್ಕಿ ಹೇಳುತ್ತಾನೆ, ರಾಜತಂತ್ರದಲ್ಲಿ ಇದೆಲ್ಲ ಸಾಮಾನ್ಯ, ನೀನು ಸೆಂಟ್ರಲ್ ಸಾಮ್ರಾಟ್ ಹಾಗೆ ಆಗುತ್ತೀಯಾ ಎಂದು ಆತನಿಗೆ ಆಸೆ ತೋರಿಸುವುದನ್ನು ಮುಂದುವರಿಸುತ್ತಾನೆ. ಈ ನಡುವೆ ಸತ್ಯ ಆ ಕತ್ತಲೆ ಪ್ರಪಂಚದಿಂದ ಕೊನೆಗೂ ತಪ್ಪಿಸಿಕೊಂಡು ಹೊರಬಂದಿರುತ್ತಾನೆ. ಅವನೀಗ ಹೊರ ಪ್ರಪಂಚಕ್ಕೆ, ಅಂದರೆ ವಾಸ್ತವ ಪ್ರಪಂಚಕ್ಕೆ ಎಂಟ್ರಿ ಆಗುತ್ತಾನೆ. ಅವನು ಬರುವಾಗ ಸಮಾಜದ ಶಾಂತಿ ಕದಡಿರುತ್ತದೆ. ಜನರಲ್ಲಿ ದೊಂಬಿ ಗಲಾಟೆ ಹೊಡೆದಾಟಗಳು ನಡೆಯುತ್ತಿರುತ್ತದೆ. ಜನರು ತಾವೇನು ಮಾಡುತ್ತಿದ್ದೇವೆ, ಎತ್ತ ಸಾಗುತ್ತಿದ್ದೇವೆ ಎಂಬುದನ್ನೇ ಮರೆತು ಬಿಟ್ಟಿರುತ್ತಾರೆ. ಸತ್ಯ ಅಂಧಕಾರದ ಪ್ರಪಂಚದಲ್ಲಿ ಬಂದಿಯಾಗುವ ಮುಂಚೆ ಒಂದು ಸುಂದರ ಸಮಾಜದ ನಿರ್ಮಾಣದಲ್ಲಿ ತೊಡಗಿದ್ದ. ಆದರೆ ಕಲ್ಕಿ ಬಂದು ಈಗ ಅದೆಲ್ಲವನ್ನು ಹಾಳು ಮಾಡಿದ್ದ. ಜನರೆಲ್ಲ ಧರ್ಮದ, ಜಾತಿಯ ಅಮಲಿನಲ್ಲಿ ತೇಲುತ್ತಿರುವುದನ್ನು ಕಲ್ಕಿ ಬಂಡವಾಳವಾಗಿಸಿಕೊಂಡು ತನ್ನ ಸಾಮ್ರಾಜ್ಯದ ಉದ್ದೇಶ ಈಡೇರಿಸುತ್ತಾ ಸಾಗುತ್ತಿದ್ದಾನೆ. ಸ್ನೇಹಿತರೆ, ಕಲ್ಕಿ ಪಾತ್ರ ಇಲ್ಲಿ ಸುಳ್ಳನ್ನು ಪ್ರತಿನಿಧಿಸಿದರೆ ಸತ್ಯನ ಪಾತ್ರ ಸತ್ಯವನ್ನು ಪ್ರತಿನಿಧಿಸುತ್ತದೆ. ಈಗ ಸತ್ಯ ಸಮಾಜಕ್ಕೆ ಎಂಟ್ರಿ ಆಗುವಾಗ ಏನಾಗಲಿದೆ ಎನ್ನುವ ಕುತೂಹಲ ನಮಗೆಲ್ಲ ಮೂಡುತ್ತದೆ. ದೊಂಬಿ ಗಲಾಟೆ ಹೊಡೆದಾಟಗಳನ್ನು ಮಾಡಿಕೊಂಡಿದ್ದ ಜನರಿಗೆ ಸತ್ಯ ನಿಜವೇನೆಂಬುದನ್ನು ಹೇಳಲು ಶುರು ಮಾಡುತ್ತಾನೆ. ನನ್ನ ಧರ್ಮ ದೊಡ್ಡದು, ನನ್ನ ಜಾತಿ ದೊಡ್ಡದು, ನಿನ್ನದು ಚಿಕ್ಕದು ಎಂದು ಕಲ್ಕಿ ಜನರ ತಲೆಯಲ್ಲಿ ತುಂಬಿದ್ದನ್ನು ಸತ್ಯ ಜನರೆದುರಿಗೆ ಮನದಟ್ಟು ಮಾಡುತ್ತಾನೆ. ಈಗ ಜನರಿಗೆ ಸತ್ಯ ಬೇರೆ, ಕಲ್ಕಿ ಬೇರೆ ಎಂಬುದು ಅರಿವಾಗುತ್ತದೆ. ಜನರೀಗ ಸಂಪೂರ್ಣ ಬದಲಾಗುತ್ತಾರೆ. ಅವರೆಲ್ಲ ಸತ್ಯನ ಜೊತೆಗೆ, ಅರ್ಥಾತ್ ಸತ್ಯದ ಜೊತೆಗೆ ಹೋಗುತ್ತಾರೆ. ಈಗ ಭೂಮಿಯಲ್ಲಿ ಮತ್ತೆ ಜಾತಿ ಧರ್ಮಗಳಿಲ್ಲದ, ಮೇಲು ಕೀಳುಗಳಿಲ್ಲದ, ಎಲ್ಲರೂ ಒಂದೇ ಎಂಬ ಸಮಾನ ಭಾವನೆಯ ಸುಂದರ ಸಮಾಜವೊಂದು ನಿರ್ಮಾಣವಾಗಲಾರಂಭಿಸುತ್ತದೆ. ಮೀಡಿಯಾವನ್ನು ಪ್ರತಿನಿಧಿಸುವ ಜೋಕರ್ ಪಾತ್ರ, ಈ ಭೂಮಿಯಲ್ಲೀಗ ಸುಖ, ಶಾಂತಿ, ಸಮೃದ್ಧಿಯ ಜೀವನವನ್ನು ಜನರು ಅನುಭವಿಸುತ್ತಿದ್ದಾರೆ ನೋಡು ಎಂದು ಕಲ್ಕಿಯ ತಾಯಿಗೆ ತೋರಿಸುತ್ತದೆ. ಆದರೆ ಅಲ್ಲಿಗೆ ಬಂದ ಕಲ್ಕಿ ಜೋಕರ್ಗೆ ಬೈಯುತ್ತಾನೆ, ನೀನು ಎಲ್ಲ ಕಡೆಯೂ ಸೆಟ್ ಆಗುತ್ತೀಯಲ್ಲ ಎಂದು ಕೇಳುತ್ತಾನೆ. ಇಲ್ಲಿ ಮೀಡಿಯಾದವರು ಆಳುವ ಪಕ್ಷದ ಪರವಾಗಿ ತಿರುಗುವುದನ್ನು ಸಾಂಕೇತಿಕವಾಗಿ ಹೇಳಲಾಗಿದೆ. ಯಾರು ಪ್ರಭಾವಿಗಳಾಗಿ ಆಳಲು ಶುರು ಮಾಡುತ್ತಾರೋ ಅದೇ ಪಕ್ಷದ ಪರವಾಗಿ ಮಾತನಾಡುವುದು ಮೀಡಿಯಾದವರ ಚಾಳಿ. ಇದನ್ನು ಉಪೇಂದ್ರರವರು ಈ ರೀತಿಯಾಗಿ ಹೇಳಿದ್ದಾರೆ. ಇಲ್ಲಿ ಕಲ್ಕಿ ತನ್ನ ತಾಯಿಗೆ ಹೇಳುತ್ತಾನೆ, ನಿನ್ನ ಮಗ ಸತ್ಯ ತಪ್ಪಿಸಿಕೊಂಡಿದ್ದಾನೆ. ಈಗಾಗಲೇ ಆತ ಭೂಮಿಯಲ್ಲಿ ಸತ್ಯಯುಗವನ್ನು ಪ್ರಾರಂಭಿಸಿದ್ದಾನೆ. ಆತ ಎಲ್ಲಿಂದ ತಪ್ಪಿಸಿಕೊಂಡ ಗೊತ್ತಾ ಎಂದು ಹೇಳುವಾಗ ಸ್ಕ್ರೀನ್ನಲ್ಲಿ ಸತ್ಯ ಒಂದು ಅಂಧಕಾರದ ಗುಹೆಯಿಂದ ಹೊರಬರುತ್ತಿರುವುದು ಕಾಣಿಸುತ್ತದೆ. ಆ ಗುಹೆ ಮುಚ್ಚಿಕೊಂಡ ನಂತರ ಅಲ್ಲಿ ಒಂದು ಮೆದುಳಿನ ಆಕೃತಿ ಕಾಣಿಸುತ್ತದೆ. ಇದರ ಅರ್ಥವೇನೆಂದರೆ ಆತ ತನ್ನ ಬುದ್ಧಿಗೆ ಕೆಲಸ ಕೊಟ್ಟು ಬುದ್ಧಿವಂತಿಕೆಯಿಂದ ಆ ಅಂಧಕಾರದಿಂದ ತಪ್ಪಿಸಿಕೊಂಡ ಎಂದಾಗಿತ್ತು. ಕಲ್ಕಿ ಹೇಳುತ್ತಾನೆ, ಇದೇ ರೀತಿ 2,500 ವರ್ಷಗಳ ಹಿಂದೆ ಒಬ್ಬ ಅಲ್ಲಿಂದ ತಪ್ಪಿಸಿಕೊಂಡಿದ್ದ, ಅವನೇ ಬುದ್ಧ ಎನ್ನುತ್ತಾನೆ. ಸ್ನೇಹಿತರೆ, ಬುದ್ಧ ಜನರಿಗೆ ಬೋಧಿಸಿದ್ದು, ಜನರನ್ನು ತಪ್ಪು ದಾರಿಗಳಿಂದ ಸರಿದಾರಿಗೆ ತಂದಿದ್ದು ಇಂದಿಗೂ ಪ್ರಸ್ತುತ. ಸಮಾಜದಲ್ಲಿನ ಮೇಲು ಕೀಳು, ಅಸಮಾನತೆಯ ವಿರುದ್ಧ ಜನರನ್ನು ಬುದ್ಧ ಎಚ್ಚರಿಸಿದ್ದ. ಇದೇ ರೀತಿಯಲ್ಲಿ ಚಿತ್ರದಲ್ಲಿ ಸತ್ಯನ ಪಾತ್ರ ಮಾಡುತ್ತದೆ. ಆ ರೀತಿಯಲ್ಲಿ ಮಾಡುವ ಮುಂಚೆ ಸತ್ಯನನ್ನು ಅಂಧಕಾರದಲ್ಲಿ ಬಂಧಿಸಿಡಲಾಗಿತ್ತು. ಆದರೆ ಸತ್ಯ ತನ್ನ ತಲೆಗೆ ಕೆಲಸ ಕೊಟ್ಟು ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾನೆ. ಒಂದು ವೇಳೆ ಆತ ಹೃದಯದಿಂದ ಕೆಲಸ ಮಾಡಿದ್ದರೆ, ಅಂದರೆ ಎಮೋಷನಲ್ ಆಗಿ ಕೆಲಸ ಮಾಡಿದ್ದರೆ, ಇದು ಆತನಿಂದ ಆಗುತ್ತಿರಲಿಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟವಾಗಿದ್ದ ಸಮಾಜದಲ್ಲಿ ಕಲ್ಕಿ ಈಗ ಮತ್ತೊಮ್ಮೆ ಎಂಟ್ರಿ ಆಗುತ್ತಾನೆ. ಜನರಿಗೆಲ್ಲ ನಿಮ್ಮ ಧರ್ಮ ಯಾವುದೆಂದು ಕೇಳುತ್ತಾನೆ. ನಿಮಗೆ ಬೇರೆ ಬೇರೆ ಧರ್ಮಗಳಿದ್ದಾವೆ ಎಂದು ಹೇಳುತ್ತಾನೆ. ಅದುವರೆಗೆ ಜನರು ದೇವರು ಎಂಬುದಿಲ್ಲ, ನಾವೆಲ್ಲ ಒಂದೇ ಸಮಾನರು ಎಂಬ ಭಾವದಿಂದ ಜೀವಿಸುತ್ತಿದ್ದರು. ಆದರೆ ಕಲ್ಕಿ ಬಂದು ಅವರ ತಲೆಯನ್ನು ಮತ್ತೆ ಹಾಳು ಮಾಡಿ ಅವರನ್ನು ಎಮೋಷನಲ್ ಆಗಿ ಮಾಡಿ ದೇವರಿದ್ದಾನೆ ಎಂದು ಹೇಳುತ್ತಾನೆ. ಅವರ ಮುಂದೆ ದೇವರುಗಳ ಚಿತ್ರವಿರುವ ದೊಡ್ಡ ಚಿತ್ರವನ್ನು ನೆಲದಲ್ಲಿ ಹಾಕಿ, ಇದನ್ನು ತುಳಿದರೆ ನಿಮಗೆ ಶಾಪ ತಟ್ಟುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಕಲ್ಕಿ ಅಮ್ಮನಿಗೆ ಹೇಳುತ್ತಾನೆ, ಬಸವಣ್ಣ, ಜೀಸಸ್ನಂತವರು ಕೂಡ ಇಂತಹ ಜನರಿಗೆ ತಿಳಿ ಹೇಳಲು ಬಹಳಷ್ಟು ಪ್ರಯತ್ನ ಪಟ್ಟರು, ಆದರೆ ಅವರ ಅಂತ್ಯ ಕೂಡ ದಾರುಣವಾಗಿತ್ತು ಎನ್ನುತ್ತಾನೆ. ಸ್ನೇಹಿತರೆ, ಇಲ್ಲಿ ಸತ್ಯ ತನ್ನ ಜನರೆದುರು ಆ ದೇವರ ಚಿತ್ರಗಳನ್ನು ತುಳಿದುಕೊಂಡು ಹೋಗಿ ಜನರಿಗೆ
ಈ ಆಳುವ ವರ್ಗ ನಮ್ಮನ್ನು ಹೇಗೆ ಯಾಮಾರಿಸಿಕೊಂಡು ಹೋಗುತ್ತಿದೆ ಎಂದು ತಿಳಿ ಹೇಳುವ ಪ್ರಯತ್ನ ಮಾಡುತ್ತಾನೆ. ಇಲ್ಲಿ ಸತ್ಯ ಒಂದು ಕಣ್ಣು ತೆರೆಸುವ ಮಾತು ಹೇಳುತ್ತಾನೆ. ನಾನು ನಮ್ಮನ್ನು ಸೃಷ್ಟಿ ಮಾಡಿರುವ ದೇವರನ್ನು ತುಳಿಯುವುದಿಲ್ಲ, ನಾವು ಸೃಷ್ಟಿ ಮಾಡಿರುವ ದೇವರನ್ನು ಮಾತ್ರ ತುಳಿಯುತ್ತೇನೆ ಎಂದು ಹೇಳುತ್ತಾನೆ. ಆದರೆ ಜನರೆಲ್ಲ ಅವನನ್ನು ಕಲ್ಲಲ್ಲಿ ಹೊಡೆದು ಕೊಲ್ಲುತ್ತಾರೆ. ಅಲ್ಲಿಗೆ ಸತ್ಯದ ಸಾವಾಗುತ್ತದೆ. ಇಲ್ಲಿ ಕಲ್ಕಿ ಜೋಕರ್ನನ್ನು ಕೂಡ ಮುಗಿಸುತ್ತಾನೆ, ಅರ್ಥಾತ್ ಮೀಡಿಯಾದ ಅಂತ್ಯ ಕೂಡ ಆಗಿ ಹೋಗುತ್ತದೆ. ನಂತರ ನಡೆಯುವುದೇ ಕಲ್ಕಿಯ ದರ್ಬಾರ್. ಈ ಕಲ್ಕಿ ಇಡೀ ಭೂಮಿಯ ಜನರನ್ನು ಮತ್ತೆ ಜಾತಿ ಧರ್ಮಗಳಾಗಿ ವಿಂಗಡಿಸುತ್ತಾನೆ. ಮೇಲು ಕೀಳು ಅಸಮಾನತೆಯ ಬೀಜಗಳನ್ನು ಜನರ ತಲೆಯಲ್ಲಿ ಬಿತ್ತುತ್ತಾನೆ. ಭಾವವೇಶಕ್ಕೆ ಒಳಗಾದ ಜನ ಎಲ್ಲವನ್ನು ಕಳೆದುಕೊಂಡು ಮತ್ತದೇ ದಯನೀಯ ಸ್ಥಿತಿಗೆ ತಲುಪುತ್ತಾರೆ. ಇಲ್ಲಿ ಒಂದು ತುತ್ತಿನ ಊಟಕ್ಕೂ ಪರದಾಡಬೇಕಾದ ಸ್ಥಿತಿ ಬರುತ್ತದೆ. ಜಾತಿ ಧರ್ಮಗಳಿಗೆ ಅನುಸಾರವಾಗಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ವಿತರಿಸಲಾಗುತ್ತದೆ. ಅವೆಂದರೆ ಕೇವಲ ರೈಸ್ ಬಾಲ್ ಮತ್ತು ಮೊಬೈಲ್ ಫೋನ್ಗಳು ಮಾತ್ರ. ಜನರು ಇದಕ್ಕಾಗಿಯೇ ಕಚ್ಚಾಡುತ್ತಾರೆ. ಇಲ್ಲಿ ಪ್ರತಿಯೊಬ್ಬರ ಕುಂಡಿಯ ಮೇಲೆ ಅವರ ಜಾತಿಯನ್ನು ಅಚ್ಚು ಹಾಕಿಸಲಾಗುತ್ತದೆ. ಒಂದು ಜಾತಿಯವನು ಇನ್ನೊಂದು ಜಾತಿಯ ಆಹಾರವನ್ನು ತಿನ್ನಲು ಬಂದರೆ ಅವನನ್ನು ಮತ್ತೆ ಜಾತಿ ವಿಚಾರದಲ್ಲಿ ಥಳಿಸಲಾಗುತ್ತದೆ. ಮತ್ತೆ ಜಾತಿ ಜಗಳಗಳು ತಾರಕಕ್ಕೆ ಏರುತ್ತವೆ. ಕಲ್ಕಿ ಸರ್ಕಾರದ ವಿರುದ್ಧ ಹೋರಾಟಗಳು ನಡೆಯುತ್ತವೆ. ಬಡವರು ಬಡವರಾಗಿ ಉಳಿಯುತ್ತಾರೆ. ಇಲ್ಲಿ ವಾಮನ್ ರಾವ್ನನ್ನು ಮತ್ತೆ ತೋರಿಸಲಾಗುತ್ತದೆ. ಆತ ಇಲ್ಲಿ ಎಲ್ಲವನ್ನು ಕಳೆದುಕೊಂಡು ದೈನ್ಯ ಸ್ಥಿತಿಗೆ ಬಂದಿರುತ್ತಾನೆ. ಆತ ತನ್ನ ಹಳೆಯ ಕುಲಕಸುಬಾದ ಕಳ್ಳತನಕ್ಕೆ ಇಳಿಯುವುದಾಗಿ ಯೋಚಿಸುತ್ತಾನೆ. ಸ್ನೇಹಿತರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಇದ್ದ ರಾಜ ಮಹಾರಾಜರು ಶ್ರೀಮಂತರುಗಳೆಲ್ಲ ಆ ನಂತರ ರಾಜಕೀಯದವರ ಜೊತೆ ಸೇರಿಕೊಂಡು ತಮ್ಮನ್ನು ತಾವೇ ಉದ್ಧಾರ ಮಾಡಿಕೊಂಡರು. ಅವರನ್ನೆಲ್ಲ ಸೆಂಟ್ರಲ್ ಸಾಮ್ರಾಟ್ ಮಾಡಿಸುತ್ತೇನೆಂದು ಕಲ್ಕಿ ಆಸೆ ತೋರಿಸುತ್ತಾ ಬರುತ್ತಿದ್ದನೇ ವಿನಃ ಅವರಿಗೇನು ಮಾಡಿರಲಿಲ್ಲ. ಅವರುಗಳು ಒಂದು ಹಂತದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ನುಂಗಿ ದೇಶದಿಂದ ಪರಾರಿಯಾಗಲು ಶುರು ಮಾಡಿದ್ದಾರೆ. ಅರ್ಥಾತ್ ಇಲ್ಲಿ ವಾಮನ್ ರಾವ್ ಮತ್ತೆ ತನ್ನ ಕಳ್ಳತನದ ಕೆಲಸಕ್ಕೆ ಇಳಿಯಲು ಯೋಚಿಸುತ್ತಿರುವಂತೆ ಅವರು ಕೂಡ ದೇಶವನ್ನು ಕೊಳ್ಳೆ ಹೊಡೆದು ಇಲ್ಲಿಂದ ಓಡಿ ಹೋಗುತ್ತಿದ್ದಾರೆ ಎಂದು ಹೇಳಲಾಗಿದೆ. ಚಿತ್ರದ ಕೊನೆಯ ದೃಶ್ಯದಲ್ಲಿ ಕಲ್ಕಿ ಆ ದೈನ್ಯ ಸ್ಥಿತಿಗೆ ತಲುಪಿದ ಜನಗಳ ಮಧ್ಯೆ ತನ್ನ ತಾಯಿಯನ್ನು ಕರೆದುಕೊಂಡು ಬರುತ್ತಾನೆ. ನಿನ್ನನ್ನು ಈ ಸ್ಥಿತಿಗೆ ತಂದವರನ್ನು ನಾನು ಯಾವ ಸ್ಥಿತಿಗೆ ತಂದಿದ್ದೇನೆ ನೋಡು ಎಂದು ತೋರಿಸುತ್ತಾನೆ. ಆಗಲೇ ಜನರ ಮಧ್ಯೆಯಿಂದ ಕಲ್ಕಿ ಸರ್ಕಾರಕ್ಕೆ ಧಿಕ್ಕಾರದ ಮಾತುಗಳು ಕೇಳಿಬರುತ್ತವೆ. ಆದರೆ ಕಲ್ಕಿ ಈ ಪ್ರತಿಭಟನೆಯನ್ನು ತನ್ನ ಗನ್ನಿಂದ ಎದುರಿಸುತ್ತಾನೆ. ಅವರನ್ನೆಲ್ಲ ಕೊಂದು ಮುಗಿಸುತ್ತಾನೆ. ಇಲ್ಲಿಗೆ ಕಥೆಯೊಂದು ಕೊನೆಗೊಳ್ಳುತ್ತದೆ. ಆದರೆ ನಿಜವಾದ ಕತೆ ಅಂದರೆ ಕತೆ ಬರೆಯುತ್ತಿದ್ದ ಡೈರೆಕ್ಟರ್ನ ಕತೆ ಏನಾಯಿತು? ಈ ಕತೆ ಬರೆಯುತ್ತಿದ್ದ ಡೈರೆಕ್ಟರ್ ಉಪೇಂದ್ರ ಈ ರೀತಿ ಆಗಬಾರದಿತ್ತೆಂದು ಭಾವೋದ್ವೇಗಕ್ಕೆ ಒಳಗಾಗಿ ತನ್ನ ಕಥೆಯನ್ನು ಸುಟ್ಟು ಹಾಕಲು ಮುಂದಾಗುತ್ತಾನೆ. ಆಗ ಆತನೇ ಸೃಷ್ಟಿಸಿದ ಕಥೆಯ ಪಾತ್ರಧಾರಿ ಕಲ್ಕಿ ಪ್ರತ್ಯಕ್ಷನಾಗುತ್ತಾನೆ. ಈ ಜನಗಳು ಎಷ್ಟೆಂದರೂ ಉದ್ಧಾರ ಆಗುವುದಿಲ್ಲ, ಅವರಿಗೆ ತಲೆಯಿಂದ ಯೋಚಿಸಿ ಗೊತ್ತಿಲ್ಲ, ಕೇವಲ ಹೃದಯದಿಂದ ಎಮೋಷನ್ಗೆ ಒಳಗಾಗಿ ಯೋಚಿಸಿಯೇ ಗೊತ್ತು ಎಂದು ಹೇಳುತ್ತಾನೆ. ಆತನ ಮಾತುಗಳನ್ನು ಕೇಳಲಾಗದೆ ಡೈರೆಕ್ಟರ್ ಉಪೇಂದ್ರ ತಾನು ಬರೆದಿದ್ದ ಕಥೆಯನ್ನು ಬೆಂಕಿಯತ್ತ ಬಿಸಾಕುತ್ತಾನೆ. ಇಲ್ಲಿ ಕಿರಣ್ ಆದರ್ಶ್ಗೆ ಅನಿಸುತ್ತದೆ, ಉಪೇಂದ್ರ ಸ್ಕ್ರಿಪ್ಟಲ್ಲಿ ಬರೆದಿರುವುದನ್ನು ಯಾವುದನ್ನು ಸಿನಿಮಾ ಮಾಡಿಲ್ಲ, UI ಸಿನಿಮಾದಲ್ಲಿ ತೋರಿಸಿರುವುದು ಬೇರೆಯದೇ ಎಂಬುದು ಅರಿವಾಗುತ್ತದೆ. ಇದರರ್ಥ UI ಸಿನಿಮಾದಲ್ಲಿ ಒಳಗೊಂದು ಬೇರೆಯ ಕಥೆ ಇದೆ, ತೋರಿಸಿರುವುದು ಬೇರೆಯ ಒಂದು ಎಂಬುದಾಗಿದೆ. ಕಿರಣ್ ಆದರ್ಶ್ ಮತ್ತೊಮ್ಮೆ ಸಿನಿಮಾವನ್ನು ನೋಡಿ ಸರಿಯಾಗಿ ಫೋಕಸ್ ಸಿಕ್ಕ ನಂತರ ವಿಮರ್ಶೆ ಬರೆದುಕೊಡುವುದಾಗಿ ಹೇಳುತ್ತಾನೆ. ಈ ಸಿನಿಮಾದಲ್ಲಿ ಒಂದು ಕಡೆ ವಾಮನ್ ರಾವ್ನನ್ನು ಹೆಣ್ಣುಗಳ ಜೊತೆ ಬಿಟ್ಟು ಆತನದೇ ವಿಡಿಯೋಗಳನ್ನು ಅಂದರೆ ಸ್ಕ್ಯಾಂಡಲ್ ವಿಡಿಯೋಗಳನ್ನು ಕಲ್ಕಿ ಹರಿಬಿಡುತ್ತಾನೆ. ಇಲ್ಲಿ ಇಂಟರ್ನೆಟ್ ಯುಗದಲ್ಲಿ ಜನರನ್ನು ಯಾವ ರೀತಿ ಬ್ಯುಸಿಯಾಗಿಡುವುದು ಎಂದು ತೋರಿಸಲಾಗುತ್ತದೆ. ಜನರೆಲ್ಲ ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳಂಥ ಸೋಷಿಯಲ್ ಮೀಡಿಯಾಗಳನ್ನು ನೋಡಿಯೇ ಕಾಲ ಕಳೆಯುತ್ತಾರೆ. ಇಂತಹ ವಿಡಿಯೋಗಳು ನಮ್ಮ ನಡುವೆ ಆಗಾಗ ಕಾಣಿಸಿಕೊಳ್ಳುವುದು ಇದೇ ಕಾರಣಕ್ಕೆ. ನಮ್ಮ ರಾಜಕಾರಣಿಗಳು ಹೇಗೆ ನಮ್ಮಿಂದ ಸತ್ಯವನ್ನು ಮರೆಮಾಚಿ ಬೇರೆ ಕೆಲಸಗಳಲ್ಲಿ ನಮ್ಮನ್ನು ಬ್ಯುಸಿಯಾಗಿಡುತ್ತಾರೆ ಎಂಬುದನ್ನು ಉಪೇಂದ್ರ ಇದರಲ್ಲಿ ತೋರಿಸಿದ್ದಾರೆ. ರಾಜಪ್ರಭುತ್ವ ಇರುವಾಗ ಪ್ರಜೆಗಳಿಗೆ ರಾಜನಿಗೆ ತಗ್ಗಿ ಬಗ್ಗಿ ನಡೆಯಬೇಕೆಂಬುದನ್ನು ಕಲಿಸಲಾಗಿತ್ತು. ಆದರೆ ಪ್ರಜಾಪ್ರಭುತ್ವ ಬಂದಾಗಲೂ ನಮ್ಮ ಜನ ಬದಲಾಗಲಿಲ್ಲ. ಅವರಿಗೆ ನಮ್ಮ ಮಹತ್ವ ಏನೆಂಬುದೇ ಇದುವರೆಗೆ ತಿಳಿಯಲಾಗಲಿಲ್ಲ. ಕೇವಲ ರಾಜಕಾರಣಿಗಳು ನಮ್ಮನ್ನಾಳುವವರು ಎಂದುಕೊಂಡೇ ಜನ ಬದುಕುತ್ತಿದ್ದಾರೆ.
ಈ ರಾಜಕಾರಣಿಗಳು ಸತ್ಯವನ್ನು ನಮ್ಮಿಂದ ಮರೆಮಾಚಿ ನಮ್ಮ ನಡುವೆ ಜಾತಿ ಧರ್ಮಗಳ ಗಲಾಟೆಗಳನ್ನು ಮಾಡಿಸುತ್ತಾ ಅಧಿಕಾರವನ್ನು ಅನುಭವಿಸುತ್ತಿದ್ದಾರೆ. ಹೀಗಾದರೆ ನಾವು ಎಚ್ಚೆತ್ತುಕೊಳ್ಳುವುದು ಯಾವಾಗ ಎಂಬ ಬ್ಯೂಟಿಫುಲ್ ಮೆಸೇಜ್ಗಾಗಿ ಈ ಸಿನಿಮಾ ಮಾಡಲಾಗಿದೆ. ಧನ್ಯವಾದಗಳು.